ನಮಸ್ಕಾರ ಎಲ್ಲರಿಗೂ. ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ನಾನು ಭಾರತಕ್ಕೆ ವಾಪಸ್ ಹೋಗಿದ್ದೆ ಮನೆಗೆ. ಸೊ ಅದಕ್ಕೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋದ್ರಿಂದ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಅಲ್ಲಿ ಟೈಮ್ ಸಿಗಲಿಲ್ಲ. ಇವಾಗ ಮತ್ತೆ ನಾನು ಜರ್ಮನಿಲಿ ಇರೋದ್ರಿಂದ ಮತ್ತು ಒಂದು ಡಿಸ್ಕ್ಲೇಮರ್ ಏನಪ್ಪ ಅಂತಂದರೆ, ನಾನಿವಾಗ ಕೊನೆ ಸ್ಟೇಜಲ್ಲಿ ಇರೋದ್ರಿಂದ ನನ್ನ ಸ್ಟಡೀಸು ಅದರಲ್ಲೂ ನಾನು ರಿಸರ್ಚ್ ಇದರಲ್ಲಿ ಗಮನ ಕೊಡಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದರೂ ಇನ್ಮೇಲೆ ಮಾಡ್ತಾ ಇರ್ತೀನಿ. ನಾನು ಕಮೆಂಟ್ಸ್ ಎಲ್ಲ ಓದಿದ್ದೆ. ಸೊ ಈ ಒಂದು ಮೊದಲಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ 2023 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಈ ಹೊಸ ವರ್ಷ ಅನ್ನೋದು ನನ್ನ ಪ್ರಕಾರ, ಇದು ಮತ್ತೆ ಜನರಲೈಸ್ಡ್ ಆಗಿ ಹೇಳ್ತಿಲ್ಲ, ನನ್ನ ಪ್ರಕಾರ ಹೊಸ ವರ್ಷ ಅನ್ನೋದು ಜಸ್ಟ್ ಒಂದು ವಿಚಿತ್ರ ಡೇ, ಅದು ಅನದರ್ ನಾರ್ಮಲ್ ಡೇ ಅಷ್ಟೇ. ಆದರೆ ಏನು ಚೇಂಜ್ ಆಗುತ್ತೆ ಅಂತ ರಿಯಲಿ ಕೇಳಿದರೆ ಮೆಂಟಲ್ ಶಿಫ್ಟ್ ಅಂತ. ಅಂದರೆ ಈಗ ಈ ಒಂದು 12 months ಸಿಸ್ಟಮ್ ಅಂತ ಏನು ಮಾಡಿದ್ದಾರೆ, ಅದಾದಮೇಲೆ ನೆಕ್ಸ್ಟ್ ಏನು ಹೊಸದು ಒಂದು ಮುಗಿತಂತ ಒಂದು ಹೊಸದು ಬರುತ್ತೆ ಅಂತ ಆ ಮೆಂಟಲ್ ಶಿಫ್ಟು, ಆ ಶಿಫ್ಟು ನಮಗೆ ಏನಾದರೂ ಒಂದು ರೆಸೊಲ್ಯೂಷನ್ನು ಆ ಥರ ಮಾಡಬೇಕು, ಈ ಥರ ಆಗಬೇಕು, ಈ ವರ್ಷ ಹಾಗೆ ಹಿಂಗೆ ಅಂತ ಪ್ಲ್ಯಾನ್ ಮಾಡ್ತಾರಲ್ಲ ಆ ಥರ ಅಷ್ಟೇ. ಸೊ ಆ ಥರ ನಾನು ಯೋಚನೆ ಮಾಡಿದಾಗ ಇದು ಒಂದು ಮೆಂಟಲ್ ಶಿಫ್ಟ್ ಆಗಬೇಕು ಅಂತಂದರೆ, ನಾನು ಈಗೇನು ವಿಡಿಯೋಗಳು ಮಾಡ್ತಿದ್ದೀನಿ ನನ್ನ ವಿಡಿಯೋಗಳಲ್ಲಿ ಆದಷ್ಟು ನಾನು ಸೈನ್ಸ್ ಮತ್ತು ಮನಸ್ಸಿನ ವಿಷಯಗಳನ್ನು ಸೈಂಟಿಫಿಕ್ ಆಗಿ ಹೇಳೋ ಒಂದು ಏನು ಪ್ರಯತ್ನ ಮಾಡ್ತಿದ್ದೀನಿ, ಅದನ್ನು ಈ ವರ್ಷ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ವಿಡಿಯೋ ಟೈಟಲೇ ಹೇಳ್ದಂಗೆ ಲಾ ಆಫ್ ವೈಬ್ರೇಷನ್. ಅಂದರೆ ವೈಬ್ರೇಷನ್ ಅಂತಂದರೆ ಒಂದು ಹೊಸ ವೈಬ್ ಅಂತ, ಅಂದರೆ ಹೊಸ ಒಂದು ಫೀಲಿಂಗ್ ಅಂತ. ಸೊ ಹೊಸ ವರ್ಷಕ್ಕೆ ಹೊಸ ಫೀಲಿಂಗ್, ಅದಕ್ಕೆ ಹೊಸ ವಿಡಿಯೋ, ಅದೇ ಹೊಸ ವೈಬ್ರೇಷನ್ ಆಗಿ ಬರ್ತಿದೆ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೇನೆ. ಸೊ ಏನಿದು ಲಾ ಆಫ್ ವೈಬ್ರೇಷನ್ ಮತ್ತು ಇದು ಯಾಕೆ ಬೇಕು ನಮಗೆ, ಇದು ಏನು ಮಹತ್ವ ಏನಿದ್ರದ್ದು, ಇದರಿಂದ ನಮ್ಮ ಡ್ರೀಮ್ಸ್ಗಳು ಹೊಸ ವರ್ಷಕ್ಕೆ ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನಮ್ಮಲ್ಲಿ ಎಷ್ಟೋ ಜನರಿಗೆ ಕ್ವಶನ್ಸ್ ಇರ್ಬೋದು. ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ಇದನ್ನು ಹೆಂಗೆ ಡಿವೈಡ್ ಮಾಡ್ತೀನಿ ಈ ವಿಡಿಯೋನ ಅಂತಂದರೆ, ಫಂಡಮೆಂಟಲ್ಸ್. ಫಸ್ಟ್ ವೈಬ್ರೇಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಯಾಕಿದೆ, ಫಸ್ಟ್ ಆಫ್ ಆಲ್ ಅದು ಯಾಕೆ ಕ್ರಿಯೇಟ್ ಆಗಿದೆ ಅಂತ. ನೆಕ್ಸ್ಟ್ ಅದರ ಒಂದು ಸಿರಾಮಿಕ್ ಮಾಡೆಲ್, ಅಂದರೆ ಅದು ಒಂದು ಇಂಟಿಗ್ರೇಟೆಡ್ ಮಾಡೆಲ್ ಥರ ನಮ್ಮ ಒಂದು ಲೈಫಲ್ಲಿ ಆ ವೈಬ್ರೇಷನ್ ಅನ್ನೋ ಎಷ್ಟು ಪಾರ್ಟ್ ವಹಿಸುತ್ತೆ ಮತ್ತು ಅದು ಹೇಗೆ ಅರ್ಥ ಮಾಡ್ಕೋಬೋದು ಅನ್ನೋ ಒಂದು ಸಿರಾಮಿಕ್ ಮಾಡೆಲ್. ಎಂಡಲ್ಲಿ ನಾನು ಔಟ್ಲುಕ್ ಮತ್ತು ಕನ್ಕ್ಲೂಷನ್ ಥರ ಇದನ್ನು ತಗೊಂಡು ನಾವೇನು ಮಾಡಬೇಕು, ಬೇಸಿಕಲಿ ಇದು ಮಾಡ್ತೀನಲ್ಲ ಇವನು ವಿಡಿಯೋ ಲಾ ಆಫ್ ವೈಬ್ರೇಷನ್ ಅಂತ, ಇದನ್ನು ತಗೊಂಡು ನಾವೇನು ಮಾಡಬೇಕು ಅಂದರೆ ನಮ್ಮ ಡ್ರೀಮ್ಸಲ್ಲಿ ಹಿಂಗೆ ಅಪ್ಲೈ ಮಾಡೋದು ಅಂತ ಈ ಥರ 3 ಪಾರ್ಟನ್ನು ಡಿವೈಡ್ ಮಾಡ್ತೀನಿ. ಫಸ್ಟಿಗೆ ಲಾ ಆಫ್ ವೈಬ್ರೇಷನ್ ಅಂತ ನಾವು ಪದವನ್ನು ನೋಡಿದಾಗ, ಆಬ್ವಿಯಸ್ಲಿ ವೈಬ್ರೇಷನ್ ಅಂತಂದರೆ ಲೈಕ್ ಅಲ್ಗಾಡೋದು ಅಂತ ಮೀನಿಂಗ್, ಆವೃತ್ತಿ ಅಂತ ಕನ್ನಡದಲ್ಲಿ ಕರೀತಾರೆ. ಬಟ್ ಯಾಕೆ ವೈಬ್ರೇಷನ್ ಯಾಕೆ ಇರಬೇಕು ಪ್ರಪಂಚದಲ್ಲಿ? ಎಲ್ಲ ಸುಮ್ಮನೆ ಇದಾವಲ್ಲ, ನಮಗೆ ಸುಮ್ಮನೆ ಇರೋದು ಕಾಣ್ತಿದೆಯಲ್ಲ, ಸುಮ್ಮನೆ ಕೂತಿದ್ದೀನಲ್ಲ, ಅಲ್ಲಿ ಹರ್ತಿರೋ ಗುಬ್ಬಿ ನೋಡು, ಅದು ಕೂಡ ಸುಮ್ಮನೆ ಕೂತಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ಒಂದು ಸಿದ್ಧಾಂತದ ಪ್ರಕಾರ ಇದನ್ನು ನಾನು ಕಳೆದ ಯಾವುದೋ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಲ್ಲ ಒಂದು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಈ ಪ್ರಪಂಚ ಯಾವುದರಿಂದ ಆಗಲ್ಪಟ್ಟಿದೆಯೋ ಎಲ್ಲವೂ ಒಂದು ಪ್ರಿಡಿಫೈನ್ಡ್ ಫ್ರೀಕ್ವೆನ್ಸಿ ಅಥವಾ ಒಂದು ನಿಗದಿತ ವೈಬ್ರೇಷನಲ್ಲಿ ಅಗ್ಲಾಡ್ತಾ ಇದ್ದಾವೆ. ಆದರೆ ನಮಗೆ ಕಾಣಿಸಲ್ಲ, ಅಷ್ಟು ಹರ್ಟ್ಸಲ್ಲಿ ಅಗ್ಲಾಡ್ತವೆ. ಈಗ ತುಂಬ ಒಂದು ಹೀಗೆ ಮಾಡ್ತಾ ಒಂದು ಫಿಕ್ಸ್ ತನಕ ಕಾಣಿಸುತ್ತಲ್ಲ, ಆ ಥರ ವೈಬ್ರೇಷನ್ ಅಂತ. ಅಷ್ಟೇ ಅಲ್ಲ, ಈಗ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಸಮಯವನ್ನು ನೋಡಿ, ಟಿಕ್ 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 ಅಂತ ಹೋಗ್ತಾ ಇರುತ್ತೆ. ಅದು ಒಂದು ವೈಬ್ರೇಷನ್ನೇ. ಅದು ಒಂದು 1 second ಅಂತ ನಾವು ಕರಿತೀವಿ. ಆ ಫ್ರೀಕ್ವೆನ್ಸಿ 1/1 second ಅಂತ. ಸೊ ಈ 1 second ಅನ್ನೋದು ಹೇಗೆ ಬಂತು? ಇಷ್ಟಕ್ಕೆ 1 second ಅಂತಾರೆ ನೋಡಿ, ಟೈಮ್ ನೋಡು, ಇಷ್ಟಕ್ಕೆ 1 second ಅನ್ಬೇಕು ಅಂತ ಯಾಕೆ ಅಂತ ನಮ್ಮ ಕ್ವಶನ್ಸು. ಅಥವಾ ನಾನು ಇಷ್ಟು ಟೈಮ್ ಆದಮೇಲೆ ನಾನು 1 second ಅಂತೀನಿ, ಅದನ್ನ ಯಾಕೆ ಜಗತ್ತು ಒಪ್ಪಲ್ಲ ಅಂತಂದರೆ, ಸಿಸ್ಟಮ್ ಇಂಟರ್ನ್ಯಾಷನಲ್ಸ್ ಅಂತ ಒಂದು ಮಾಡಿದ್ದಾರೆ ಜಗತ್ತಿನಲ್ಲಿ. ಇದು ಯುರೋಪಲ್ಲಿ ಸ್ಟಾರ್ಟ್ ಆಗಿತ್ತು. 1 ಮೀಟರ್ ಅಂದರೆ ಎಷ್ಟು ಉದ್ದ ಇರಬೇಕು, 1 kg ಅಂದರೆ ಎಷ್ಟು ಭಾರ ಇರಬೇಕು, 1 ಲೀಟ್ರ್ ಅಂದರೆ ಎಷ್ಟು ನೀರು ಇರಬೇಕು. ಅದೇ ಥರ 1 second ಅಂತಂದರೆ ಸೀಜಿಯಮ್ ಅಂತ ಒಂದು ಸಿಲ್ವರ್ ಥರ ಕಾಣಿಸ್ತಕ್ಕಂಥ ಒಂದು ಮೆಟಲ್ ಇದೆ. ಪೀರಿಯಾಡಿಕ್ ಟೇಬಲ್ ಹೋದಾಗೆಲ್ಲ ಈ ಪೆಲ್ಲಾಡಿಯಮ್ಮು, ರೋಡಿಯಮ್ಮು, ಗೋಲ್ಡ್, ಸಿಲ್ವರ್ ಈ ಥರ ಇದಾವಲ್ಲ, ಅಟಾಮಿಕ್ ನಂಬರ್ 55 ಅಂದರೆ 55 ಪ್ರೋಟಾನ್ ಮತ್ತು 55 ಎಲೆಕ್ಟ್ರಾನ್ ಇರ್ತಕ್ಕಂಥ ಸೀಜಿಯಮ್ ಅಂತ ಒಂದು ಮೆಟಲ್. ಅದು 2 ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೆ. ಸೀಜಿಯಮ್ 133 ಅಂತ. ಇದು ತುಂಬ ಟೆಕ್ನಿಕಲ್ ಆಗಿ ಅರ್ಥ ಆಗ್ತಿಲ್ಲ ಅಂತಂದರೆ, ಅದು ಒಂದು ಮೆಟಲ್ ಅಷ್ಟೇ. ಸೀಜಿಯಮ್ ಅನ್ನೋದು ಒಂದು ಮೆಟಲ್. ಆ ಮೆಟಲ್ ಒಳಗಡೆ ಹೋಗ್ತಾ ಹೋದರೆ ಪರಮಾಣು ಬರುತ್ತೆ. ಆ ಪರಮಾಣುಗಳು ಒಂದು ಆವೃತ್ತಿಯಲ್ಲಿ ಅಲ್ಗಾಡ್ತವೆ, ವೈಬ್ರೇಷನ್ ಆಗ್ತವೆ. ಅವು ಯಾವ ವೈಬ್ರೇಷನ್ ಆಗ್ತವೋ ಅಷ್ಟು ಆ ಸಮಯ ತಗೊಳುತ್ತಲ್ಲ ಒಂದು ಹಿಂಗೆ ಮಾಡೋಕ್ಕೆ ಗ್ರೌಂಡ್ ಸ್ಟೇಟಲ್ಲಿ. ಆ ಒಂದು ಟೈಮಿಗೆ 1 second ಅಂತ ಕೊಡೋಣ ಅಂಥೇಳಿ ಆ ಸಿಸ್ಟಮ್ ಇಂಟರ್ನ್ಯಾಷನಲ್ ಅವರು ಅದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು 1 second.
ಸೊ ಇದರಿಂದನೂ ತಿಳಿದು ಬರುತ್ತೆ ಎಲ್ಲ ಆಟಮ್ಸ್ ಮಾಲಿಕ್ಯೂಲ್ಸ್ಗಳು ಎಲ್ಲ ಎಲಿಮೆಂಟ್ಸ್ಗಳು ಕೂಡ ವೈಬ್ರೇಟ್ ಆಗ್ತಿದೆ, ಕಂಟಿನ್ಯೂಸ್ ಸ್ಟೇಟ್, ನ್ಯೂಕ್ಲಿಯಸ್ ವೈಬ್ರೇಟ್ ಆಗ್ತಿದೆ. ಸೊ ರೇಡಿಯೇಷನ್ಸ್ಗಳು ಆಗದೇ ಆ ಥರ ಅಲ್ವಾ. ಸೊ ಆ ಥರ ಸೊ ವೈಬ್ರೇಷನ್ ಅನ್ನೋದು ಒಂದು ಫಂಡಮೆಂಟಲ್ ಅಣು ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಫೀಚರ್ ಅಂತ ಇವಾಗ ನಮಗೆ ಗೊತ್ತಾಯಿತು. ನೆಕ್ಸ್ಟ್, ಈ ವೈಬ್ರೇಷನ್ನ ಮನುಷ್ಯರಿಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈಗ ಓಕೆ, ಆಟಮ್ಸ್ ಅಂತಂದ್ರೆ ಅವಕ್ಕೆ ಜೀವ ಇಲ್ಲ, ಅವು 10⁻38 ಸ್ಕೇಲ್ಸಲ್ಲಿ ಇರ್ತವೆ, ಅದನ್ನೇನೋ ರಿಸರ್ಚರ್ಗಳು ಮಾಡ್ತಾರೆ. ಈಗ ಮನುಷ್ಯ ಅಂತಂದ್ರೆ ನಾವಿಗೆ ಕಣ್ಣಿದೆ, ಕೈ ಇದೆ, ನಾವೆಲ್ಲ ಆಟಮ್ಸ್ ಇಂದ ಮಾಡಲ್ಪಟ್ಟಿದ್ರು ಕೂಡ ಅವ್ನು ನೋಡೋಕ್ಕಾಗಲ್ಲ. ನಮಗೆ ಕೈ ಕಾಣುತ್ತೆ, ಮನಸ್ಸು ಕಾಣುತ್ತೆ, ಐ ಮೀನ್ ಲೈಕ್ ಮುಖ ಕಾಣುತ್ತೆ ಹೊರತು ಈ ಆಟಮ್ಸ್ ಮಾಲಿಕ್ಯೂಲ್ಸ್ ನಮಗೆ ಫೀಲ್ ಆಗಲ್ವಲ್ಲ ಅಂತ. ಆದ್ರೆ ನಮಗೆ ಏನು ಫೀಲ್ ಆಗೋದು? ವೈಬ್ಸ್ ಅಂತ ಕರಿತಾರೆ ನೋಡ, ಗುಡ್ ವೈಬ್ಸ್ ಅಂತ, ಆ ಥರ ವೈಬ್ ಇರುತ್ತೆ. ಫೀಲಿಂಗ್ಸು, ಬ್ಯಾಡ್ ಫೀಲಿಂಗ್ಸ್, ಗುಡ್ ಫೀಲಿಂಗ್ಸು, ಸ್ಯಾಡ್ ಫೀಲಿಂಗ್ಸ್, ಡಿಸ್ಪೈರ್ ಆಗಿರೋದು, ಎಟರ್ನಲ್ ಲೈಕ್ ಬ್ಲಿಸ್ ಅಲ್ಲಿ ಇರ್ತಕ್ಕಂಥ ಫೀಲಿಂಗ್ಸು. ಅಂದರೆ ಮನುಷ್ಯನ ಒಂದು ಸ್ಕೇಲ್ ಹೇಗಿದೆ ಅದನ್ನು ನಾವು ಆಟಮ್ಸ್ ಥರ ಅಳಿಯೋಕ್ಕಾಗಲ್ಲ. ಮನುಷ್ಯನಿಗೆ ಫೀಲಿಂಗ್ಸ್ ಇರ್ತವೆ. ಅದಕ್ಕೆ ಮನುಷ್ಯ ಏನು ಮಾಡ್ದ, ಒಂದು ಚಾರ್ಟ್ನ, ಹಾಕಿನ್ಸ್ ಚಾರ್ಟ್ ಅಂತ ಕರೀತಾರೆ. ಆ ಚಾರ್ಟಲ್ಲಿ ಯಾವ ಫ್ರೀಕ್ವೆನ್ಸಿ, ಈಗ ಜಾಯ್ ಅಂದರೆ ಒಂದು ಫ್ರೀಕ್ವೆನ್ಸಿ, ಲವ್ ಅಂದರೆ ಒಂದು ಫ್ರೀಕ್ವೆನ್ಸಿ, ಎನ್ಲೈಟನ್ಮೆಂಟ್ ಆದರೆ ಒಂದು ಫ್ರೀಕ್ವೆನ್ಸಿ, ಸ್ಯಾಡ್ ಆಗಿದ್ರೆ ಒಂದು ಫ್ರೀಕ್ವೆನ್ಸಿ, ಶೇಮ್ ಆಗಿದ್ರೆ ಒಂದು ಫ್ರೀಕ್ವೆನ್ಸಿ, ಕೋಪದಲ್ಲಿದ್ದರೆ ಲೋಯೆಸ್ಟ್ ಫ್ರೀಕ್ವೆನ್ಸಿ. ಅಂದರೆ ಇದು ಒಂದು ವೈಬ್ರೇಷನ್ನೇ. ಫೀಲಿಂಗ್ಸ್ ಅನ್ನೋದು ಒಂದು ವೈಬ್ರೇಷನ್ನೇ. ಆದ್ದರಿಂದ ಕೆಲವೊಬ್ರು ತುಂಬ ಗುಡ್ ವೈಬ್ಸ್ ಇರ್ತಕ್ಕಂಥ ಪೀಪಲ್ ಅಂತ ಕರೀತಾರಲ್ಲ, ಅವರು ಆ ಸ್ಟೇಟಲ್ಲಿ ಅಂದರೆ ಯಾವಾಗಲೂ ಹ್ಯಾಪಿ ಇರ್ತಕ್ಕಂಥ ಸ್ಟೇಟಲ್ಲಿ ಒಬ್ಬರಿದ್ರೆ ಅವ್ರ ಹತ್ರ ಹೋದ್ರೆ ಮತ್ತೆ ಅವರಿಂದ ನಮಗೆ ಹ್ಯಾಪಿನೆಸ್ಸು ಅನ್ನೋ ಆ ಒಂದು ವೈಬ್ರೇಷನ್ ಶೇರ್ ಆಗಿಬಿಟ್ಟು ನಾವು ಅದೇ ಒಂದು ಫ್ರೀಕ್ವೆನ್ಸಿಲಿ ಇರ್ತೀವಿ ಅನ್ನೋ ಒಂದು ಭಾವನೆ. ಇದನ್ನು ಮಾನವ ತನ್ನ ಫೀಲಿಂಗ್ಸ್ಗಳಿಗೆ ಹೆಂಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು ಫಿಸಿಕಲ್ ಟರ್ಮ್ಸಲ್ಲಿ ಅಂತ ಈ ಥರ ಕಂಡಿಡಕ್ಕೆ ಹೋದ. ಸೊ ನೆಕ್ಸ್ಟ್, ಈಗ ವೈಬ್ರೇಷನ್ ಆಯಿತು, ಮನುಷ್ಯನ ಫೀಲಿಂಗ್ಸ್ಗಳು ಒಂದೊಂದು ವೈಬ್ರೇಷನ್ ಅಂತ ಹೇಳಿದೆ ನಾನು. ಸೊ ಹಾಗಿದ್ದ ಮೇಲೆ ಯಾಕೆ ಎಲ್ಲರೂ ಒಂದೇ ವೈಬ್ರೇಷನಲ್ಲಿ ಇಲ್ಲ ಇವತ್ತು ಪ್ರಪಂಚದಲ್ಲಿ? ಈಗ ನಾನೇ ನೋಡಿ, ಈ ವಿಡಿಯೋ ಮಾಡ್ಬೇಕಾದ್ರೆ ನಂದು ಯಾವುದೋ ಒಂದು ಫೀಲಿಂಗಲ್ಲಿ ಇದ್ದೀನಿ, ನ್ಯೂಟ್ರಲ್ ಇದ್ದೀನಿ, ಯಾವುದೋ ಒಂದು ಇದ್ದೀನಿ. ನೀವು ಅಷ್ಟೇ ಈ ವಿಡಿಯೋ ಕೇಳಿಸ್ಕೋಬೇಕಾದ್ರೆ ಒಂದಿರ್ತೀರಾ, 5 ನಿಮಿಷ ಆದಮೇಲೆ ಮತ್ತೊಂದಿದ್ರಿ, ನಿನ್ನೆ ಒಂದಿದ್ರಿ, ನಾಳೆ ಯಾವುದೋ ಇರ್ತೀರಾ. ಸೊ ಯಾಕೆ ಹೀಗೆ ಡಿಫ್ರೆನ್ಸ್? ಯಾಕೆ ಎಲ್ಲರೂ ಡಿಫ್ರೆಂಟ್ ವೈಬ್ರೇಷನ್ಸಲ್ಲಿ ಯಾಕೆ ಇದ್ದಾರೆ ಅಂತಂದರೆ, ಒಂದು ವಿಚಿತ್ರ ಎಕ್ಸ್ಪೆರಿಮೆಂಟ್ನ ಮಾಡೋಣ. ಇದೊಂದು ಥಾಟ್ ಎಕ್ಸ್ಪೆರಿಮೆಂಟ್ ಮನಸ್ಸಿನಲ್ಲಿ ಎಂದಿನಂತ ವಿಡಿಯೋಗಳಲ್ಲಿ ಮಾಡ್ತೀನಿ. ಥಾಟ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಇವಾಗ ನಾವು ಈಗ ನಮ್ಮ ಮನಸ್ಸಲ್ಲಿ ಥಾಟ್ಸ್ಗಳು ಬರ್ತಾವಲ್ಲ, ಯೋಚನೆಗಳು ಬರ್ತವೆ. ಇವನ್ನ ನಾವು ಓಕೆ, ನನಗೇನೋ ಒಂದು ಒಳ್ಳೆ ಯೋಚನೆ ಬರ್ತಾ ಇದೆ, ನನಗೇನೋ ಒಂದು ಕೆಟ್ಟ ಯೋಚನೆ ಬರ್ತಾ ಇದೆ, ನನಗೊಂದು ಹೈಯೆಸ್ಟ್ ಯೋಚನೆ ಬರ್ತಿದೆ, ನನಗೊಂದು ದೊಡ್ಡ ಐಡಿಯಾ ಹೊಳಿತಾ ಇದೆ, ಈ ಥರ ಎಲ್ಲ ಅನ್ಕೊಳ್ತೀವಿ. ಅಂದರೆ ಈ ಥರ ಎಲ್ಲ ಅನ್ಕೊಳ್ಳುವಾಗ ಈ ಯೋಚನೆ ನಮ್ಮದು ಅಂತ ನಮಗೊಂದು ಫೀಲಿಂಗ್ ಬರುತ್ತೆ. ಯಾಕಂದ್ರೆ ನಮ್ಮ ಒಳಗೆ ಆಗ್ತಿದೆ ಅಲ್ಲ, ಎಲ್ಲಿ ಆಗ್ತಿದೆ ಗೊತ್ತಿಲ್ಲ, ತೋರ್ಸೋಕ್ಕಾಗಲ್ಲ ಯೋಚನೆಗಳನ್ನ. ಏನೋ ಈ ಪ್ಲೇಸಲ್ಲಿ ಆಗ್ತಿದೆ, ಅದು ಒಳಗಡೆ ಆಗ್ತಿದೆ, ಸೊ ನನ್ನ ಯೋಚನೆ ಇದು ಅಂತ. ಬಟ್ ನೀವು ಕೆಲವೊಂದ್ಸಲ ನೀವು ಯಾರಿಗೂ ಏನೂ ಮಾಡಿರಲ್ಲ, ಅಥವಾ ನೀವು ಲೈಕ್ ಗೊತ್ತಿಲ್ಲದೆ ಏನೋ ಮಾಡಿರ್ತೀರಿ. ಸೊ ಹಾಗಿದ್ದು ಅವೇರ್ ಇರಲ್ಲ. ಸೊ ಈ ಥರ ಸಿಚುವೇಶನ್ಸ್ಗಳಲ್ಲಿ ಯಾರೋ ಬಂದು ಏನೋ ಅಂದ್ಬಿಡೋದು, ಅಥವಾ ಯಾರೋ ಬಂದು ಏನೋ ಮಾಡ್ಬಿಡೋದು, ಏನೋ ರಿಪ್ಲೈ ಮಾಡ್ಬಿಡೋದು, ಏನೋ ರಿಯಾಕ್ಷನ್ ಮಾಡ್ಬಿಡೋದು ಮಾಡ್ತಾರೆ ನಿಮಗೆ. ಆವಾಗ ನೀವು ಒಂದು ಕ್ವಶನ್ ಬರುತ್ತೆ, ಈ ಥರ ನಾನು ಇರಲೇ ಇಲ್ವಲ್ಲ, ಯಾಕೆ ಈ ಥರ ಆಯಿತು? ಅಂದರೆ ನೋಡಿ, ಎರಡು ಟೈಪ್ ಆಫ್ ಮೆಂಟಾಲಿಟಿ. ಒಂದು, ನಾನೇ ಎಲ್ಲ ಮಾಡಿದ್ದೀನಿ, ನನಗೆ ಬರ್ತಿರತಕ್ಕಂಥ ಯೋಚನೆ ಅಂತ ಹೇಳಿ. ಇನ್ನೊಂದು, ನಾನೇನೂ ಮಾಡಿಲ್ಲ, ನನಗೆ ಯಾಕೆ ಇದು ಈ ಥರ ಆಯಿತು ಅಂತ. ಎರಡು ನಡೀತಿರೋದಲ್ಲಿ ಒಂದೇ ಮನಸ್ಸಲ್ಲಿ ಈ ಥರ ಎರಡೆರಡು ಥರ ಆಗಕ್ಕೆ ಹೇಗೆ ಸಾಧ್ಯ? ಕೆಲವೊಂದು ಯೋಚನೆಗಳು ನಾವೇ ಮಾಡಿರೋದು, ನಮ್ಮಿಂದನೇ ಹುಟ್ಟಿರೋದು ಅಂತ ಅನಿಸುತ್ತೆ. ಕೆಲವೊಂದು ಸಲ ನನಗೆ ಬರ್ತಾ ಇರತಕ್ಕಂಥ ಯೋಚನೆಗಳು ಯಾರೋ ಒಬ್ಬ ಕೆಟ್ಟ ವ್ಯಕ್ತಿಯಿಂದ, ಯಾರೋ ನನಗೆ ಇಷ್ಟ ಇಲ್ದಿರೋನು ಇಂದ ಬರ್ತಿರೋದು ಅಂತ ಅನಿಸುತ್ತೆ. ಹಾಗಿದ್ದ ಮೇಲೆ ಒಂದೇ ಮನಸ್ಸು ಎರಡೆರಡು ಥರ ಹೇಗೆ ಬಿಹೇವ್ ಮಾಡೋಕ್ಕೆ ಸಾಧ್ಯ? ಈ ಡುವಾಲಿಟಿನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಬಂದಾಗ, ಒಂದು ಲೆವೆಲ್ ಆಫ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದರೆ, ಯಾವ ಚಿಂತನೆಗಳು ನಮ್ಮದಲ್ಲ. ಇಲ್ಲಿ ನಮ್ಮದು ಅನ್ನೋ ಚಿಂತನೆ, ಇಲ್ಲಿ ಯಾರದೇ ಆಗಲಿ ಚಿಂತನೆ ಅಂತಂದ್ರೆ ಅದು ನಮ್ಮದಾಗಿರಲ್ಲ ಅಂತ. ಫಾರ್ ಎಕ್ಸಾಂಪಲ್, ಈಗ ಮನಸ್ಸಿನಲ್ಲಿ ಏನೇ ಒಂದು ಯೋಚನೆ ತಗೊಳ್ಳಿ. ನನ್ನ ಮನೆಯಲ್ಲಿ ಒಂದು ಕಾರ್ ಇದೆ, ಸೊ ಆ ಚಿಂತನೆ ನಿಮ್ಮದ. ನನ್ನ ಹತ್ರ ಒಂದು ಮೊಬೈಲ್ ಇದೆ, ಆ ಚಿಂತನೆ ನಿಮ್ಮದ. ಈಗ ಒಂದು ಎಕ್ಸಾಂಪಲ್ ತಗೊಂಡು, ಅದೇ ಕಾರಿಂದ ಎಕ್ಸಾಂಪಲ್ ತಗೊಂಡು, ನನ್ನ ಮನೆಯಲ್ಲಿ ಒಂದು ಕಾರ್ ಇದೆ ಅಂತ. ಈಗ ಆ ಚಿಂತನೆ ನಿಮ್ಮದಾಗಿದ್ರೆ, 100% ನಿಮ್ಮದಾಗಿದ್ರೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲವೂ ನಿಮ್ಮದೇ ಆಗಿರ್ಬೇಕಾಗಿತ್ತು. ಸೊ ಆ ಕಾರ್ನ ಯಾರೋ ಒಬ್ರು ಕಂಡುಹಿಡಿದಿದ್ರು, ಅದನ್ನು ಮಾಡಿದವರು ಯಾರು, ಅದಕ್ಕೆ ಬೇಕಿರ್ತಕ್ಕಂಥ ಮೆಟಲರ್ಜಿ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥವ್ರು ಯಾರು, ಅದ್ರ ಡಿಸೈನರು ಯಾರೋ ಬೇರೆ, ಅದು ಇಂಜಿನ್ ಡಿಸೈನ್ ಮಾಡೋದನ್ನೇ ಬೇರೆ, ಅದನ್ನ ಶೋರೂಮಲ್ಲಿ ಇಟ್ಟೋನೇ ಬೇರೆ, ಅದಕ್ಕೆ ದುಡ್ಡು ನಮಗೆ ಸಿಕ್ಕಿದ್ದೆ ಎಲ್ಲಿಂದನೋ ಸಿಕ್ಕಿದೆ. ಅಂದರೆ ನಾವು ದುಡ್ಡಿರ್ತೀವಲ್ಲ, ಅದು ಯಾರಿಂದನೋ ಬಂದಿರುತ್ತೆ. ಸೊ ಆ ದುಡ್ಡನ್ನು ತೊಗೊಂಡೋಗಿ ಒಂದು ವಸ್ತುನ ತೊಗೊಂಡ್ಬಿಟ್ಟು ಪೊಸೆಷನ್ ಮಾಡ್ಕೊಂಡ್ಬಿಟ್ಟು ಮೆಟೀರಿಯಲಿಸ್ಟಿಕ್ ಆಗಿ ಇವಾಗ ಈ ಯೋಚನೆನ ನನ್ನದು ಅಂತ ನಾವು ಮಾಡ್ಕೊಂತಿದ್ದೀವಿ ಅಷ್ಟೇ.
ಸೊ ಅದು ನಿಮ್ಮದೇ ದುಡ್ಡು, ನೀವೇ ತೊಗೊಂಡಿರೋದು, ಎಲ್ಲ ವಸ್ತು ನಿಮಗೆ ಸೇರೋದು, ಓನರ್ ಅಂತ ಅದಕ್ಕೆ ಕರೆಯೋದು, ಓನ್ ಅಂತ. ಆದರೆ ನಿಜವಾಗ್ಲೂ ಯಾರು ಈ ಒಂದು ಚಿಂತನೆಯ ಓನರ್ ಯಾರು? ಕಾರಿನ ಓನರ್ ನೀವು, ಈ ಚಿಂತನೆಯ ಓನರ್ ಯಾರು? ಈ ಚಿಂತನೆಯಿಂದ ಇಷ್ಟೊಂದು ಜನ ಇದ್ದಾರೆ. ಸೊ ಅದು ಆ ಚಿಂತನೆ ನಿಮ್ಮದಾಗಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಒಂದು ಕಾರ್ ಇದೆ ಅನ್ನೋದು ಎದುರಿಗೆ ಅದು ಸತ್ಯ ಅಂತ ಗೋಚರಿಸಿದ್ರು ಕೂಡ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಅದು ಎಷ್ಟೊಂದು ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಆ ಯೋಚನೆ. ಸೊ ಅದು ಕಂಪ್ಲೀಟ್ ನಿನ್ನದಲ್ಲ. ಸೊ ಮತ್ತೇನು ಮಾಡ್ತೀಯಾ, ನನ್ನ ಬಟ್ಟೆ ನನ್ನದು, ಹಿಂಗೆ ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ಯಾವುದೇ ವಸ್ತು ತೊಗೊಂಡ್ರು ಕೂಡ ಅದು ನಿಮ್ಮದಲ್ಲ. ಯಾಕಂದ್ರೆ ಅದು ಎಲ್ಲಿಂದನೋ ಬಂದಿರೋದು. ನೀನೇನೋ ದುಡ್ಡು ಅನ್ನೋ ಒಂದು ಮೀಡಿಯಮಿಂದ ಅದನ್ನ ನಿನ್ನ ಹತ್ರ ಇಟ್ಕೊಂಡಿದೆ ಅಷ್ಟೇ. ಅದು ನೀನು ಇರೋ ತನಕ ಇರುತ್ತೆ, ಆಮೇಲೆ ನೀವು ಹೋದ್ಮೇಲೆ ಯಾರ ಹತ್ರನೂ ಹೋಗ್ಬಿಡುತ್ತೆ. ಸೊ ಅದು ಕಂಪ್ಲೀಟ್ ಆಗಿ ನಿನ್ನದಲ್ಲ ಅನ್ನಕ್ಕಾಗಲ್ಲ. ನಾನೇನು ಮಾತಾಡ್ತೀನಿ, ಕಂಪ್ಲೀಟ್ 100% ನನ್ನದು ಅನ್ನೋ ಯೋಚನೆ ಯಾವುದು ಅಂತ ಇಲ್ಲಿ ನಾನು ಡಿಕೋಡ್ ಮಾಡ್ತಿದ್ದೀನಿ. ಕೊನೆಗೆ ನೀವೆಲ್ಲ ಹುಡುಕಿ ಓಕೆ ಮೆಟೀರಿಯಲಿಸ್ಟಿಕ್ ಅಂತಂದ್ರೆ ಎಲ್ಲವೂ ಯಾವುದು ನಮ್ದಾಗಲ್ಲ. ಯಾಕಂದ್ರೆ ನಾವು ಮಾಡೇ ಇಲ್ಲಲ್ಲ, ಯಾವುದನ್ನು ಇರೋದನ್ನು ತೊಗೊತಿದ್ದೀವಿ. ಸೊ ನಮ್ಮ ಹತ್ರ ಇರೋದೇನಂತ ತುಂಬಾ ಹತ್ರಕ್ಕೆ ಬರ್ತೀರಾ. ಓಕೆ ನನ್ನ ದೇಹ ನನ್ನದು ಅಂತ ಅಂತೀರಾ. ಇದು ಯಾರು ಸುಳ್ಳು ಮಾಡೋಕ್ಕಲ್ಲ. ನನ್ನ ದೇಹ ನಂದೇ ಅಲ್ಲ, ಕೈ ನಂದು, ನೋಡು ಕಂಟ್ರೋಲ್ ಮಾಡ್ತಿದ್ದೀನಿ ನಾನಂತ. ಬಟ್ ನಿಮ್ಮ ದೇಹನ ಯಾರೋ ಇಬ್ಬರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ಅದು ಕೂಡ ಹೋಯ್ತು. ನಿಮ್ಮ ಮೂಳೆ ಮಾಂಸ ಎಲ್ಲ ಯಾವುದು ನಿಮ್ದಲ್ಲ, ಅದನ್ನ ಯಾರೋ ಇಬ್ಬರು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಂದ್ಮೇಲೆ ಇನ್ನೂ ಒಂದು ಲೆವೆಲ್ ಫೈನಲ್ ಆಗಿ ಬಂದ್ಬಿಟ್ಟು ಈ ಸೋ ಕಾಲ್ಡ್ ಅನಾಲಿಟಿಕಲ್ ಮಾನವ ಏನ್ ಮಾಡ್ತಾನೆ, ಈ ಯೋಚನೆ ಬರ್ತಾನೆ, ನಾ ಮಾಡ್ತಕ್ಕಂಥ ಲೈಕ್ ಫೀಲಿಂಗ್ಸ್ ನಂದು, ನನಗೇನು ಬರುತ್ತೆ ಆ ಫೀಲಿಂಗ್ಸ್ ನಂದು ಅಂತ. ಈಗ ನಾನು ಸುಮ್ಮನೆ ಯಾರನ್ನೋ ಒಬ್ಬರನ್ನ ಬೈದ್ಬಿಡ್ತೀನಿ, ಅವ್ರು ಆರಾಮಾಗಿ ಇರ್ತಾರೆ. ಅವ್ರು ಆ ಬೈದಿದ್ದ ನಿಜ ತಿಳ್ಕೊಂಡ್ಬಿಟ್ಟು ಅವರು ಸ್ಯಾಡ್ ಆಗ್ಬಿಡ್ತಾರೆ. ಹಂಗಿದ್ರೆ ಅವ್ರೇನು ಮಾಡಿರಲ್ಲ, ಲೈಕ್ ರಿಯಾಲಿಟಿ ಅವ್ರೇನು ಮಾಡಿರಲ್ಲ. ಹಾಗಿದ್ರೆ ನಾನು ಬೈದ ತಕ್ಷಣ ಅವ್ರು ಚೇಂಜ್ ಆದ್ರಲ್ಲ, ಆ ಫೀಲಿಂಗ್ಸ್ ಅವ್ರದ್ದ. ಹಂಗಂದ್ರೆ ಇದು ಎಲ್ಲ ಟೈಮಾಗೂ ವರ್ಕ್ ಆಗಲ್ಲ. ಮತ್ತೆ ಫೀಲಿಂಗ್ಸ್ ನಮ್ದು ಅನ್ನೋಕ್ಕೆ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಹಾಗಿದ್ಮೇಲೆ ನನ್ನ ಬಾಡಿನೂ ನಂದಲ್ಲ, ನನ್ನ ಹತ್ರ ಇರೋ ಮೆಟೀರಿಯಲಿಸ್ಟಿಕ್ ವಸ್ತುಗಳು ನಂದಲ್ಲ, ನನ್ನ ಫೀಲಿಂಗ್ಸು ನಂದಲ್ಲ ಅಂತಂದ್ಮೇಲೆ ಹಂಗಂದ್ರೆ ನಾನು ಯಾರು? ನಂದು ಏನಿದೆ ಇಲ್ಲಿ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋ ತನಕ ಅಷ್ಟೇ. ನಂದು ಏನಿದೆ ಇಲ್ಲಿ ಅಂತ ಒಂದು ವಿಚಿತ್ರ ಕ್ವಶನ್ ಬಂತಿಲ್ಲಿ. ಇದಕ್ಕೆ ಆನ್ಸರ್ ಈ ತರ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಇಲ್ಲಿ ನಮ್ಮ ಬಾಡಿನೂ ನಮ್ದಲ್ಲ, ನಮ್ಮ ಚಿಂತನೆಯೂ ನಮ್ದಲ್ಲ, ನಮ್ಮ ಫೀಲಿಂಗ್ಸು ನಮ್ದಲ್ಲ ಅನ್ನೋ ಒಂದು ಭಾವನೆ ಕೆಲವೊಂದ್ಸಲ ನಮ್ದು ಆಗಿರ್ಬೋದು, ಅದು ಕೆಲವೊಂದ್ಸಲ ನಮ್ದಲ್ಲ ಅನ್ನೋ ಭಾವನೆ. ಆದ್ರೆ ಟ್ರೂಲಿ ಲೈಕ್ ನಿಜವಾಗ್ಲೂ ನಮ್ದು ಅನ್ನೋದು ಏನಂತಂದ್ರೆ ನಾವು ಮಾಡುವ ಅವೇರ್ನೆಸ್. ಅಂದ್ರೆ ನಾವು ಯಾವುದಕ್ಕೆ ಗಮನ ಕೊಡ್ತೀವೋ ಅದು ಟ್ರೂಲಿ ನಮ್ದು. ಅದನ್ನ ಯಾರು ತಪ್ಸಕ್ಕಾಗಲ್ಲ. ನೀವು ಒಂದ್ಸಲ ಇದನ್ನ ಲಾಜಿಕಲಿ ಯೋಚನೆ ಮಾಡಿ. ಯಾರೋ ಒಬ್ಬ ಸುಮ್ಮನೆ ಏನೇನೋ ಮಾತಾಡ್ತಿರ್ತಾನೆ, ಅವನಿಗೆ ನೀವು ಗಮನ ಕೊಟ್ರೆ ಮಾತ್ರ ಅವನಲ್ಲಿ ಏನ್ ಅಂತಿದ್ದಾನೆ ಅನ್ನೋದು ನಿಮ್ಮ ಹತ್ರ ಹೋಗುತ್ತೆ, ಅಥವಾ ಅದನ್ನ ನೀವು ಮನಸ್ಸಿಗೆ ತಗೊಂಡ್ರೆ ಮಾತ್ರ ಹೋಗುತ್ತೆ. ಅವ್ನಿಗೆ ಏನಂತಂದ್ರೆ ನನಗೆ ಏನೂ ಆಗಲ್ಲ, ಅವನ ಅಂದಿದ್ದು ನನಗೆ ಸಂಬಂಧನೇ ಇಲ್ಲ ಅಂತ ಕೂತ್ಕೊಂಡ್ರೆ ನಿಮಗೆ ಅದು ಯಾವತ್ತೂ ಹೋಗಲ್ಲ ಬ್ರಹ್ಮಾಂಡ ಎಕ್ಸಿಸ್ಟೆನ್ಸ್ ಇರೋ ತನಕ. ಸೊ ಅಂದ್ರೆ ಅವೇರ್ನೆಸ್, ನೀವು ಎಲ್ಲಿ ತನಕ ಅದನ್ನ ನೋಡ್ತಿರ್ತಿರೋ ಅಲ್ಲಿ ತನಕ ಮಾತ್ರ ಅದರ ಯೋಚನೆ ನಿಮ್ಮಲ್ಲಿ ಬರ್ತಿರುತ್ತೆ. ಆ ಯೋಚನೆಗೆ ತಕ್ಕಂಗೆ ಫೀಲಿಂಗ್ಸ್ ಬರ್ತಿರುತ್ತೆ. ಯೋಚನೆ ಅನ್ನೋದು ಎಲೆಕ್ಟ್ರಿಸಿಟಿ ಒಂದು ವೈರಲ್ಲಿ ಹರಿದಾಗ ಅದರ ಸುತ್ತಮುತ್ತ ಫ್ಲೆಮಿಂಗ್ಸ್ ಲಾ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದೇ ನಮ್ಮ ಫೀಲಿಂಗ್ಸ್. ಒಬ್ಬ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ದಾನೆ, ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ಒಂದು ಒಳ್ಳೆ ಸೀನ್ ಬರ್ತಿದೆ ಮೂವಿಲಿ, ಅದರಿಂದ ತುಂಬಾ ಖುಷಿ ಆಗ್ತಿದೆ. ಆ ಸೀನ್ ಅನ್ನೋದು ಒಂದು ಚಿಂತನೆ. ಅವ್ರೇನ್ ನಿನ್ ಫೀಲಿಂಗ್ಸ್ ಟ್ರಾನ್ಸ್ಫರ್ ಮಾಡಿದ್ರ ಮೂವಿಯಿಂದ? ಇಲ್ಲ, ಒಂದು ಚಿಂತನೆಯನ್ನು ಹಾಕಿದ್ರು ನಿನ್ನ ತಲೆ ಒಳಗಡೆ, ಒಂದು ಚಿಂತನೆಯನ್ನು ಬೀಜವನ್ನು ಹಾಕಿದ್ರು. ಆ ಬೀಜ ಮೊಳಕೆ ಹೊಡೆದು ಒಂದು ಬ್ಯೂಟಿಫುಲ್ ಫೀಲಿಂಗ್ ಆಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ತರ. ಇವೆರಡು ಇಂಟರ್ ಕನೆಕ್ಷನ್. ಮತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಮತ್ತೆ ಎಲೆಕ್ಟ್ರಿಸಿಟಿ ಬರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಹೇಳೋದೇ ಅದನ್ನ. ಸೊ ಅಂದಮೇಲೆ ನಾನು ಏನನ್ನ ಅವೇರ್ ಮಾಡ್ತೀನೋ, ನಾ ಏನನ್ನ ಗಮನ ಕೊಡ್ತೀನೋ, ಆ ಗಮನಿಸು ಅಂತ ಏನಿದೆ, ಕಾನ್ಶಿಯಸ್ ಅಂತ ಏನಿದೆ, ಅವೇರ್ನೆಸ್ ಅಂತ, ಅದು ಮಾತ್ರ ನಂದು. ನನಗೆ ಬರ್ತಿರ್ತಕ್ಕಂಥ ಯೋಚನೆಗಳು ನಂದಲ್ಲ. ಏನಿದು ಹಿಂಗೆ ಹೇಳ್ತಿದ್ಯಾ, ನಾನು ಬರ್ತಿರ್ತಕ್ಕಂಥ ಯೋಚನೆ ನಂದಲ್ಲ ಅಂತಂದ್ರೆ, ಇವಾಗ ನಾನು ನಾಳೆ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ನಾಳೆ ಅದ್ಯಾವುದೋ ಕಂಪ್ನಿ ಚೇಂಜ್ ಮಾಡ್ಬೇಕಂತ ನಾನು ಅನ್ಕೊಳ್ತೀನಿ, ನಾಳೆ ನಾನು ಮದುವೆ ಆಗ್ಬೇಕಂತ ಅನ್ಕೊಳ್ತೀನಿ, ನಾನೇ ಮಕ್ಕಳು ಯಾವ ಸ್ಕೂಲಿಗೆ ಸೇರಿಸ್ಬೇಕಂತ ಅನ್ಕೊಳ್ತೀನಿ. ಇದೆಲ್ಲ ನಂದು ಯೋಚನೆ ಅಲ್ಲ. ಮತ್ತೆ ಇದನ್ನೇನೋ ಮಾಡಿಸಿದ್ ಯಾರು? ಮತ್ತೆ ಯಾರೋ ಬೇರೆ ಬಂದು ನನಗೆ ಹೇಳಿದ್ರೆ ತುಂಬಿದಿಲ್ಲ, ನಾನೇ ಎಲ್ಲ ಮಾಡಿದ್ದು, ನಾನು ಫುಲ್ ಕಂಟ್ರೋಲ್ ಮಾಡ್ತಿದ್ದೀನಲ್ಲ, ಈ ತರ ಅನ್ಸುತ್ತೆ. ಆದರೆ ಇದು ಬೇಸಿಕಲಿ ಏನಾಗ್ತಿದೆ ಬ್ಯಾಕ್ಗ್ರೌಂಡ್ ಅಲ್ಲಿ ಅಂತಂದ್ರೆ, ಈ ಎಲ್ಲ ಯೋಚನೆಗಳು ಇದಾವಲ್ಲ, ಇವು ಯಾವಾಗ್ಲೂ ಇತ್ತು, ಇದಕ್ಕೆ ನೀವು ಗಮನ ಕೊಟ್ಟಿರ್ಲಿಲ್ಲ ಅಷ್ಟೇ. ಇವಾಗ ನೀವು ಒಂದೊಂದಕ್ಕೆ ಗಮನ ಕೊಡ್ತಿದ್ದೀರ. ಆಯ್ದು ಅದಕ್ಕೆ ನಿಮ್ಮ ಅವೇರ್ನೆಸ್ ಅನ್ನೋ ಆ ಒಂದು ರೇನ, ಒಂದು ಲೈಟ್ ಅಂತ ಕಾರಣ. ಈಗ ನೀವು ಏರ್ಪೋರ್ಟ್ ಅಲ್ಲಿ ಇರ್ತೀರಾ, ಅಥವಾ ಎಲ್ಲೋ ಮಿಲಿಟರಿ ವೆಹಿಕಲ್ಸ್ ಏನೋ ಇರ್ತವೆ, ಅದ್ರ ಮೇಲೆ ಈಗ ಐಸೋಟ್ರೋಪಿಕ್ ನಮ್ಮ ರೆಡಾರ್ಸ್ ಇರುತ್ತೆ. ರೆಡಾರ್ ಏನ್ ಮಾಡುತ್ತೆ ವರ್ಕಿಂಗು,
ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಒಂದು ವಸ್ತು ಆಕಾಶದಲ್ಲಿದ್ದರೆ ಅದಕ್ಕೆ ಬಡಿದು ಮತ್ತೆ ವಾಪಸ್ ಬಂದು ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ, ಯಾವ ಆ್ಯಂಗಲಲ್ಲಿದೆ, ಯಾವ ಡೈರೆಕ್ಷನಲ್ಲಿದೆ ಅಂತ ಎಲ್ಲ ಕಂಡಿಡುತ್ತೆ ರೆಡಾರ್. ಆಯಿತಾ, ಸ್ಕ್ಯಾನ್ ಮಾಡೋದಂತ ನೀವು ನೋಡಿರ್ತೀರಲ್ಲ ಮೂವಿಲಿ, ಹಿಂಗೆ ಸರ್ಕ್ಯುಲರ್ ಸ್ಕ್ಯಾನಿಂಗ್ ಏರಿಯಾ ಇದ್ದರೆ ಏನಾದರೂ ಹಿಂಗೆ ಬರ್ತಿದ್ರೆ ಶಿಪ್ಪಲ್ಲಿ ಅಥವಾ ಹಿಂಗೆ ಅದು ಹಿಂಗೆ ಒಂದು ಬ್ಲಿಂಕ್ ಮಾಡ್ತಿರುತ್ತೆ ಒಂದು ಯಾವುದೋ ಜಾಗದಲ್ಲಿ, ಇಲ್ಲಿದೆ ಅಂತ. ಸೊ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ, ನಮ್ಮದಲ್ಲದೆ ಇರ್ತಕ್ಕಂಥ ಎಲ್ಲ ಯೋಚನೆಗಳು ತುಂಬಿರ್ತಕ್ಕಂಥ ಈ ಒಂದು ಫೀಲ್ಡ್ ಅಂತ ಕರೆಯೋಣ ಇದನ್ನೊಂದು ಯೋಚನಾ ಒಂದು ಫೀಲ್ಡ್ ಅಂತ. ಆ ಫೀಲ್ಡಲ್ಲಿ ನಮ್ಮ ಈಗೋ ಅನ್ನೋ ಆ ರೆಡಾರ್ನ ನೋಡಿ, ಅವೇರ್ನೆಸ್ ಅನ್ನೋದೇ ನಮ್ಮ ಈಗೋ. ಹಂಗೆ ನಾವು ನಮ್ಮನ್ನು ರೆಕಗ್ನೈಸ್ ಮಾಡ್ಕೊಳ್ಳೋದು. ನೀನು ಯಾರು ಅಂತ ಕೇಳಿದ್ರೆ ನಿನ್ನ ಹೆಸರು ಅಥವಾ ನೀನು ಹೆಂಗಿದೆಯೋ, ನೀನು ಯಾರ ಮಗನ ಹಂಗೆ ಹೇಳ್ತೀಯ ಹೊರತು ನೀನು ಯಾರು ಅಂತಂದ್ರೆ ಬೇರೆ ಆನ್ಸರ್ ಇಲ್ಲಲ್ಲ. ಇದೆಲ್ಲ ಬಿಟ್ಟರೆ ಹೇಳಕ್ಕೆ ನಮಗೆ ನೀನು ಹೆಸರು ಹೇಳಬೇಕು, ಅಥವಾ ನೀನು ಯಾರ ಮಗ ಅಂತ ಹೇಳ್ಬೇಕು, ಅಥವಾ ನೀನು ಹೆಂಗಿದೆಯಾ ನೋಡೋಕ್ಕೆ ಅಂತ ಹೇಳ್ಬೇಕು, ನೀನು ಯಾವ ಊರು, ಈ ಥರ ಹೇಳ್ಬೇಕು. ಸೊ ಅದೆಲ್ಲ ಈಗೋ ಅಂತಂದರೆ ಅಹಂಕಾರ ಅಲ್ಲ. ನಾವು ಯಾವುದರಿಂದ ತೋರಿಸಲ್ಪಡ್ತೀವೋ, ಯಾವುದರಿಂದ ರೆಕಗ್ನೈಸ್ ಮಾಡಲ್ಪಡ್ತೀವೋ ಅದು. ಸೊ ಎಲ್ಲ ಇರ್ತಕ್ಕಂಥ ಯೋಚನೆಗಳಿಗೆ ನಮ್ಮ ಈಗೋ ಅನ್ನೋ ಆ ಒಂದು ರೆಡಾರ್ನ ಆ ಒಂದು ಬೀಮ್ನ ಕಳಿಸ್ಬಿಟ್ಟು ಆ ಒಂದು ಚಾನಲ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ನಾವು. ಈಗ ನೋಡಿ, ಅಲ್ಲಿ ಬರೀ ಕೆಟ್ಟ ಜನರು ಇರ್ತಾರೆ ಅನ್ನೋದು ಒಂದು ಯೋಚನೆ. ಆ ಯೋಚನೆ ನಮ್ದಾ? ಅಲ್ಲ. ಯಾವಾಗ ಆ ಯೋಚನೆ ನಮ್ದಾಗುತ್ತೆ, ನಾನು ಅದಕ್ಕೆ ನನ್ನ ಈಗೋ ಅನ್ನುವ ಆ ಒಂದು ರೇನ, ಒಂದು ಬೀಮ್ನ ಅದಕ್ಕೆ ಪಾಸ್ ಮಾಡ್ತೀನೋ, ಅವಾಗ ಒಂದು ಚಾನಲ್ ಕ್ರಿಯೇಟ್ ಆಯ್ತು. ಆ ಕೆಟ್ಟ ಮನುಷ್ಯರಿದ್ದಾರೆ ಮತ್ತೆ ನನ್ನ ಈಗೋ. ಅಂದ್ರೆ ಈ ಪ್ರತಿ ಸಲ ಈಗೋ ಅಂತ ಅಹಂಕಾರ ಅಂತ ಕೇಳಿಸ್ಬೋದು ನಿಮಗೆ. ಇದು ಅಹಂಕಾರ ಅಲ್ಲ, ಸೆಲ್ಫ್ ಅಂತ ಕರೆಯೋಣ. ನನ್ನ ಸೆಲ್ಫ್ನ ಅಥವಾ ನನ್ನ ಅವೇರ್ನೆಸ್ನ ಆ ಕೆಟ್ಟ ಮನುಷ್ಯರಿದ್ದಾರೆ ಅನ್ನೋ ಯೋಚನೆ ಕೊಟ್ಟರೆ ಆ ಚಾನಲ್ ಕ್ರಿಯೇಟ್ ಆಯಿತು. ಈಗ ಆ ಚಾನಲಲ್ಲಿ ಕಮ್ಯುನಿಕೇಶನ್ ಆಗುತ್ತೆ. ಕಮ್ಯುನಿಕೇಶನ್ ಆದಾಗ ನಮಗೆ ಈಗೋ ಆ ಒಂದು ಕುದುರೆ ಕಟ್ಟಿರ್ತಾರಲ್ಲ, ಇದೇ ನಿಜ, ಇದೇ ಪ್ರಪಂಚ. ಸೊ ಪ್ರಪಂಚ ತುಂಬ ಕೆಟ್ಟ ಜನ ಇದ್ದಾರೆ. ಅದೇ ಸ್ವಲ್ಪ ನಿಮ್ಮ ಈಗೋನ ಆ ಸ್ಕ್ಯಾನ್ ಮಾಡುತ್ತಲ್ಲ ರೆಡಾರು, ಓಕೆ ಇಲ್ಲೇನೋ ಏನೋ ಬರ್ತಿಲ್ಲ, ಕ್ಷಿಪಣಿ ಈ ಕಡೆ ಬರ್ತಿರುತ್ತೆ ಅಂತ ಹಿಂಗೆ ಸ್ಕ್ಯಾನ್ ಮಾಡಿ, ಓಕೆ ಅಲ್ಲಿ ಬರ್ತಿದೆ. ಸೊ ಇಲ್ಲಿ ಒಳ್ಳೆ ಜನ ಇರ್ತಾರೆ, ಇಲ್ಲಿ ಒಳ್ಳೆ ಜನರು ಇರ್ತಾರೆ ಅನ್ನೋದು ಒಂದು ಯೋಚನೆ. ಅದು ನಮ್ದಾ? ಅಲ್ಲ. ಯಾವಾಗ ನಮ್ದಾಗುತ್ತೆ, ನನ್ನ ಮತ್ತೆ ಅವೇರ್ನೆಸ್ ಅಲ್ಲಿ ಹೋದಾಗ. ಈಗ ಇಲ್ಲಿತ್ತು ನನ್ನ ಅವೇರ್ನೆಸ್ ಕೆಟ್ಟ ಜನರು ಅಂತ, ಅದನ್ನ ತಕೊಂಡೆ ನಾನು, ಇಲ್ಲಿ ಹೋಯ್ತು ನನ್ನ ಅವೇರ್ನೆಸ್, ಮತ್ತೆ ಅದೇ ಆ ಈಗೋ ಚಾನಲ್ ಎಸ್ಟಾಬ್ಲಿಷ್ ಆಯಿತು. ಅವಾಗ ಮತ್ತೆ ಅಲ್ಲಿಂದ ಕಮ್ಯುನಿಕೇಶನ್ ಸ್ಟಾರ್ಟ್ ಆಯಿತು. ಅವಾಗ ನಾನು ಏನು ಕಳ್ತೀನಿ, ಪ್ರಪಂಚನೇ ಹಿಂಗೆ, ಪ್ರಪಂಚನೇ ಒಳ್ಳೆ ಜನರಿಂದ ಮಾಡಲ್ಪಟ್ಟಿದೆ. ಸೊ ನೋಡಿ, ಯೋಚನೆ ನನ್ನದು ಅನ್ಕೊಳ್ಳೋದ್ರಲ್ಲಿ ಪವರ್ ಇದೆಯಾ, ಅಥವಾ ನಾನು ಯಾವ ಯೋಚನೆಗೆ ನನ್ನ ಅವೇರ್ನೆಸ್ನ ಕೊಡ್ತೀನೋ, ನನ್ನ ಗುರಿ ಹಿಂಗಾಗಬೇಕಾಗಿದೆ, ನನ್ನ ಕನಸು ಹಿಂಗಾಗಬೇಕಾಗಿದೆ, ಎಷ್ಟೊಂದು ಅಡ್ಡಿ ಇದೆ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಹೊಸ ವರ್ಷ ಇವತ್ತು, ಹೊಸ ರೆಸೊಲ್ಯೂಷನ್ ಆಗಬೇಕು, ಹೊಸ ನಾನಾಗಬೇಕು, ಹೊಸ ಫೀಲಿಂಗ್ಸ್ ಬರಬೇಕು. ಆದರೆ ಏನು ಮಾಡಲಿ, ತುಂಬ ನನಗೆ ಕಷ್ಟ ಇದೆ, ಏನೇನೋ ಅಡ್ಡ ಏನೋ ಹರ್ಡಲ್ಸ್ ಇದಾವೆ, ಹೆಂಗೆ ದಾಟೋದು ಇದನ್ನ, ನಾನು ಯಾರಲ್ಲಿ ಕರ್ಕೊಂಡು ಹೋಗೋದು, ನಾನು ಅದರ್ ಸೈಡಿಗೆ ಹೋಗೋದು ಹೇಗೆ? ಯು ಆರ್ ಆಲ್ರೆಡಿ ಆನ್ ದ ಅದರ್ ಸೈಡ್. ನಾವು ಮಾಡಬೇಕಾಗಿರೋದು ಏನೂ ಅಲ್ಲ, ನಾವಿಲ್ಲಿ ಮಾಡೋಕ್ಕೆ ಏನೂ ಆಗಲ್ಲ. ಯಾಕಂದ್ರೆ ಎಲ್ಲ ಕ್ರಿಯೇಟ್ ಆಗೋಗಿದೆ, ಎಲ್ಲ ನಾವೇ ಆಗಿ ಹೋಗಿದ್ದೀವಿ. ನಾವು ಯಾವತ್ತಿಗೋ ಇದನ್ನೆಲ್ಲ ಆಗಿ ಹೋಗಿದ್ವಿ. ಇದು ಎಂಥ ಒಂದು ಮೆಟಾಫೋರ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ಇರ್ತಕ್ಕಂಥ ಚಿಂತನೆಗಳು ಯಾವುದಕ್ಕೂ ನಾವು ಓನರ್ ಅಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲ ಚಿಂತನೆಗಳಿಗೆ ಅವೇರ್ನೆಸ್ನ ಕೊಡೋದು ಮಾತ್ರ ನಮ್ಮ ಕಂಟ್ರೋಲಲ್ಲಿದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ, ಎಲ್ಲದರಲ್ಲೂ ನಾನು ಇದ್ದೀನಿ ಅಂತ ಅನ್ನೋಕ್ಕೆ ನೀವು ಕೇಳ್ತಾ ಇರ್ಬೋದು. ಒಂದು ಅದ್ಭುತ ಇಮ್ಯಾಜಿನೇಷನ್, ಒಂದು ಅದ್ಭುತ ಕಲ್ಪನೆ ಮಾಡೋಣ. ಆಕಾಶ ನೋಡ್ತಾ ಇರ್ತೀರ, ಪ್ಲಾನೆಟ್ಸ್ಗಳು ಕಾಣುತ್ತೆ, ಮಿರಿಯಾಡ್ಸ್ ಆಫ್ ಸನ್ಸ್ ಕಾಣುತ್ತೆ, ಸ್ಟಾರ್ಸ್ ಶೈನ್ ಆಗ್ತಿರುತ್ತೆ. ಆಮೇಲೆ ಇದನ್ನೆಲ್ಲ ನೋಡಿ ವಂಡರ್ ಆಗುತ್ತೆ ನಿಮಗೆ. ಕೆಲವೊಂದ್ಸಲ ಬ್ಲಾಂಕ್ ಆಗುತ್ತೆ, ಕೆಲವೊಂದ್ಸಲ ಹೆಲ್ಪ್ಲೆಸ್ ವಂಡರ್ ಆಗುತ್ತೆ, ಚೈಲ್ಡ್ ಥರ ನೋಡಿ ಸ್ತಬ್ಧರಾಗ್ಬಿಡ್ಬೋದು. ಇವೆಲ್ಲ ಹೆಂಗೆ ಕ್ರಿಯೇಟ್ ಆಯಿತು? ಸೈನ್ಸ್ ಹೇಳುತ್ತೆ ಎಷ್ಟೋ ಬಿಲಿಯನ್ ವರ್ಷಗಳಿಂದ ಹಾಗಾಗಿತ್ತು, ಹೀಗಾಗಿತ್ತು, ಎಕ್ಸ್ಪ್ಲೋಷನ್ ಆಯಿತು, ಪ್ರೋಟೋಸ್ಟಾರ್ಗಳು ಫಾರ್ಮ್ ಆಯಿತು, ಫಸ್ಟ್ ಲೈಟ್ ಬಂತು, ಹೈಡ್ರೋಜನಿಂದ ಹೀಲಿಯಂ ಆಯಿತು, ಹೆವಿ ಎಲಿಮೆಂಟ್ಸ್ ಫಾರ್ಮ್ ಆಯಿತು, ರೇಡಿಯೇಷನ್, ಈ ಥರ ಎಲ್ಲ ಬರುತ್ತೆ. ಆದರೆ ಮತ್ತೆ ಅಲ್ಲೆಲ್ಲ ಹೋಗಿ ಸಾಕಾದ್ಮೇಲೆ ಮತ್ತೆ ನಾವು ಮನೇಲಿ ಬಂದು ಕೂತಾಗ ಉಸಿರಾಡ್ತಾ ಇರ್ತೀವಿ, ನಾವು ಬ್ರೀದ್ ಮಾಡ್ತಿರ್ತೀವಿ ಅಂತ. ನಾವು 3 ಸಲ ನಾವು ಕಂಟ್ರೋಲ್ ಮಾಡ್ತೀವಿ. ಬ್ರೀದ್ನ ಕಂಟ್ರೋಲ್ ಮಾಡೋ ಅಂತಂದ್ರೆ ಇವಾಗ ಮಾಡ್ತೀನಿ ನಾನು 50 ಸೆಕೆಂಡು 20 ಸೆಕೆಂಡ್ ಕಂಟ್ರೋಲ್ ಮಾಡಿದ್ರೆ ಮಾಡ್ತೀನಿ. ಸೊ ಅವಾಗ ಅನ್ಕೊಂತೀವಿ, ಓಕೆ ನಾವು ಬ್ರೀದ್ನ ಕಂಟ್ರೋಲ್ ಮಾಡ್ತಿದ್ದೀವಿ, ನಮ್ಮ ಕೈಯಲ್ಲೆಲ್ಲ ಪವರ್ ಇದೆ, ನನಗೆಲ್ಲ ಆಗುತ್ತೆ, ವಿಲ್ ಪವರ್ ಇದೆ ನನ್ನ ಹತ್ರ. ನೋಡು, ಕೈನ ನಾನು ಹಿಂಗೆ ಮಡಚ್ತೀನಿ, ಕೈ ಬೇಕಾದ ನಾನು ಹಿಂಗೆ ಮಾಡ್ತೀನಿ, ನಂಗೆ ಬೇಕಾದ ನಾನು ಇಲ್ಲಿ ಮುಟ್ಕೊಂತೀನಿ, ಬೇಡಾದ ಬಿಡ್ತೀನಿ, ನನ್ನ ಹತ್ರ ಪವರ್ ಇದೆ. ಆದರೆ ನಮ್ಮ ಹಾರ್ಟ್ ಯಾಕೆ ಹಾಗೆ ಹೊಡ್ಕೊಂತ ಇದೆ ಹುಟ್ಟಿದಾಗಿಂದ? ನಮ್ಮ ಬ್ಲಡ್ ಯಾಕೆ ಸರ್ಕ್ಯುಲೇಷನ್ ಆಗ್ತಾನೆ ಇದೆ? ನಾನು ಉಸಿರಾಡ್ತಾ ಇರೋದು ನಮ್ಮ ಕಂಟ್ರೋಲ್ ಇದೆ ಅಂತ ನಮಗೆ ಅನಿಸ್ತಾ ಇದೆಯಲ್ಲ. ಇಷ್ಟೊತ್ತು ವಿಡಿಯೋ ನಾನು ನೋಡ್ತಿದ್ರಲ್ಲ, ಇಷ್ಟೊತ್ತು ಆ ಯೋಚನೆ ನಿಮಗೆ ಇರಲಿಲ್ಲ, ಅಂದರೆ ಆ ಅವೇರ್ನೆಸ್ ಇರಲಿಲ್ಲ, ಅವಾಗಲೂ ಉಸಿರಾಡ್ತಿದ್ರಲ್ಲ. ಹಾಗಿದ್ರೆ ಅದು ವಾಲಂಟ್ರಿನಾ ಇನ್ವಾಲಂಟ್ರಿನಾ? ಇದು ನನಗೆ ಕಾಡ್ತಕ್ಕಂಥ ಒಂದು ಅದ್ಭುತ ಕಲ್ಪನೆ. ಇಷ್ಟೊತ್ತು ನಾನು ವಿಡಿಯೋ ಏನೇನೋ ಹೇಳ್ತಿದ್ದೆ ಹಿಂದೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಹಿಂದೆ ಏನೇನೋ ಹೇಳ್ತಿದ್ದೆ, ಉಸಿರಾಡೋದು ನಾವು ಕಂಟ್ರೋಲ್ ಮಾಡ್ತಿದ್ವಾ ಅಂತ
ಆ ಒಂದು ಥಾಟೇ ಇಲ್ಲ ನಿಮ್ಮ ಹತ್ರ, ಆ ಒಂದು ಅವೇರ್ನೆಸ್ಸೇ ಇಲ್ಲ. ಇವಾಗ ನಾನು ಮಾತಾಡಿದ್ನಲ್ಲ ಆ ಉಸಿರಾಟದ ಬಗ್ಗೆ, ಇವಾಗ ಗಮನ ಹೋಯ್ತು. ಅಂದ್ರೆ ನಾ ಹೇಳಿದ್ನಲ್ಲ ಆ ಈಗೋ, ಆ ಅವೇರ್ನೆಸ್ ಆ ಉಸಿರಾಡೋದ್ರ ಮೇಲೆ ಹೋಯ್ತು. ಇವಾಗ ನಮಗೆ ಗೊತ್ತಾಯ್ತು, ಓಕೆ ನಾನು ಕಂಟ್ರೋಲ್ ಮಾಡ್ತಿರೋದು ಇದನ್ನು, ಇವಾಗ ನಾನು ಕಂಟ್ರೋಲ್ ಮಾಡ್ತೀನಿ. ಅಂದ್ರೆ ಇಷ್ಟೊತ್ತು ಏನಾಗಿತ್ತು ಅದು? ಇಷ್ಟೊತ್ತು ಯಾರು ಕಂಟ್ರೋಲ್ ಮಾಡ್ತಿದ್ರು? ಅದು ಇನ್ವಾಲಂಟ್ರಿಯಾಗಿ ನಡೀತಾ ಇತ್ತು. ಇದೇ ತರ ಬ್ರಹ್ಮಾಂಡ. ಈ ಸತ್ಯ ಗೊತ್ತಾದ ತಕ್ಷಣ ಅಲ್ಲಿ ಕಾಣ್ತಿರೋ ಆ ಒಂದು ಬೀಟಲ್ ಗೀಸ್ ನಕ್ಷತ್ರ ಏನಿದೆ ಅದು ಪಳ 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 ಹೊಳಿತಾ ಇದೆ ಕೆಂಪು ಕಲರ್ ಆಗಿ, ಈ ಕಡೆ ಸೀರಿಯಸ್ ನಕ್ಷತ್ರ ಬ್ಲೂ ಕಲರ್ ಆಗಿ ಹೊಳಿತಾ ಇದೆ. ಹಾಗಿದ್ಮೇಲೆ ಅದನ್ನ ಯೋಚನೆ ಮಾಡಿದ ಮೇಲೆ ನನಗೆ ಅದು ಏನು ಅಂತ ಕ್ವಶನ್ ಬರೋದಾಗಿದ್ರೆ, ಅದು ಯೋಚನೆ ಮಾಡಲಿಲ್ದಾಗ ಅದು ಕೂಡ ನಡೀತಾನೆ ಇತ್ತಲ್ಲ, ಅದನ್ನ ಯಾರು ಮಾಡಿದ್ದು ಹಾಗಿದ್ರೆ ಅನ್ನೋ ಒಂದು ಅದ್ಭುತವಾದ ಒಂದು ಕಲ್ಪನೆ ಬಂದಾಗ ಅಲನ್ ವಾಟ್ಸ್ ಇಂದ ನಾನು ಕೆಲವೊಂದು ವಿಷಯಗಳನ್ನ ಕಲಿತೆ. ಅವ್ರು ಹೇಳ್ತಾರೆ, ಒಂದು ಲೆವೆಲ್ ಆಫ್ ರಿಯಾಲಿಟಿಲಿ ನಮ್ಮ ಬಾಡಿಗೆ ಗೊತ್ತಿದೆ ನಾವು ಒನ್ ವಿತ್ ಯೂನಿವರ್ಸ್ ಅಂತ. ಅಂದ್ರೆ ಈ ಥಾಟ್ಗಳು ಕೂಡ ನಮ್ದಲ್ಲಲ್ಲ, ಅದಕ್ಕೆ ಅವು ನಮಗೆ ಅದು ಕೆಲವೊಂದ್ಸಲ ನಿಜ ಅಂತ ಅನ್ಸುತ್ತೆ, ಕೆಲವೊಂದ್ಸಲ ಸುಳ್ಳು ಅನ್ಸುತ್ತೆ. ಆದ್ರೆ ಈ ಬ್ಯಾಕ್ಗ್ರೌಂಡ್ ಥಾಟ್ ಅಂತ ಏನಿದೆ, ಬರೀ ಕಾನ್ಶಿಯಸ್ ಥಾಟ್ ಬೇರೆ, ಬ್ಯಾಕ್ಗ್ರೌಂಡ್ ಥಾಟ್ ಬೇರೆ. ಜರ್ಮನ್ ಇದನ್ನ ಹಿಂಟರ್ಗೆಡಾಂಕ್ ಅಂತ ಕರೀತಾರೆ. ಅಂದ್ರೆ ವೇ ಬ್ಯಾಕ್ ಆಫ್ ಯುವರ್ ಮೈಂಡ್. ನಮ್ಮ ಮೈಂಡಿಗೆ ಗೊತ್ತು ನಾವು ಯಾರು, ನಮ್ಮ ನಿಜವಾದ ಸ್ವರೂಪ ಏನು ಅಂತ ಗೊತ್ತು. ಆ ನಿಜವಾದ ಸ್ವರೂಪನೇ ನಾವು ಹೋಲ್ ಯೂನಿವರ್ಸ್ ಅಂತ. ಈಗ ನೋಡಿ, ಬ್ಲ್ಯಾಕ್ ಹೋಲ್ಸ್ ನೋಡು, ಈ ಯೋಚನೆ ನಿಮ್ಮಲ್ಲಿ ಇರ್ಲಿಲ್ಲ. ಇವಾಗ ನಾ ಇದನ್ನ ಹೇಳೋ ತನಕ ನಿಮ್ಮಲ್ಲಿ ಇರ್ಲಿಲ್ಲ. ಆದ್ರೆ ಇವಾಗ ಬ್ಲ್ಯಾಕ್ ಹೋಲ್ಸ್ ಅಂತ ಅಂದ್ರೆ ಇವಾಗ ನಿಮ್ಮಲ್ಲಿ ಒಂದು ಕ್ವಶನ್ ಬಂತು, ಏನು ಬ್ಲ್ಯಾಕ್ ಹೋಲ್ ಅಂದ್ರೆ ಏನು, ಅದ್ಯಾಕೆ ಅಷ್ಟು ದೊಡ್ಡದಿರುತ್ತೆ, ಅದೇ ಅಷ್ಟು ಪವರ್ಫುಲ್. M87 ಮೊನ್ನೆ ಕಂಡಿಡಿದ್ರು, ಅದು ನಿಜವಾಗ್ಲೂ ಹಂಗೆ ಕಾಣುತ್ತಾ, ಅದ್ರಲ್ಲಿ ಬಿದ್ಬಿಟ್ರೆ ಹೊರಗೆ ಬರಲ್ವಾ? ನೋಡು, ಇವೆಲ್ಲ ಕ್ವಶನ್ ಬಂತು. ಈಗ ಇನ್ನೊಂದ್ಸಲ ಒಬ್ಬನ್ ಯಾರೋ 2 ನಿಮಿಷದಲ್ಲಿ 10 ಕೋಟಿ ಮಾಡ್ದ. ನೋಡ್ರಿ, ಈ ಯೋಚನೆ ಇರ್ಲಿಲ್ಲ ನಿಮ್ಮಲ್ಲಿ. ಈಗ ನಿಮ್ಮಲ್ಲಿ ನಿಜವಾಗ್ಲೂ ಒಂದು ಕ್ವಶನ್ ಬಂತು, ಅವ್ನು ಹೆಂಗ್ ಮಾಡ್ದ 2 ಕೋಟಿ 10 ಕೋಟಿ ಹೆಂಗ್ ಮಾಡ್ದ 2 ನಿಮಿಷದಲ್ಲಿ? ನಾನ್ ಯಾಕೆ ಮಾಡಕ್ಕಾಗಲ್ಲ? ಅವ್ನು ಯಾವ ದಾರಿಲಿ ಹೋದ? ಅವನಿಗೆ ಅದು ಹೆಂಗ್ ಸಿಕ್ತು? ಯಾರು ಕೊಟ್ರು? ಅವ್ನು ಏನ್ ಬಿಸ್ನೆಸ್ ಮಾಡ್ದ ಅಷ್ಟು ಪವರ್ಫುಲ್ ಆಗಿ ಬೇಗ ಮನಿ ಬರಕ್ಕೆ? ಅಂದ್ರೆ ಒಂದು ಗೊತ್ತಾಯ್ತು. ಇವಾಗ ಔಟ್ಲುಕ್ ಮತ್ತೆ ಕನ್ಕ್ಲೂಷನ್ ಪಾರ್ಟಿಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಯಾಕೆ ಲಾ ಆಫ್ ವೈಬ್ರೇಷನ್ ಹೇಳಿದೆ ಅಂತಂದ್ರೆ, ಎಲ್ಲಾ ವಸ್ತುಗಳು ತನ್ನ ಪಾಡಿಗೆ ತಾನು ವೈಬ್ರೇಟ್ ಆಗ್ತಾನೆ ಇರೋದ್ರಿಂದ ನಾವ್ ಏನು ಮಾಡೋದ್ ಬೇಕಿಲ್ಲ. ಹೆಲ್ತ್ ಅನ್ನೋದು ಒಂದು ಸ್ಟೇಟ್, ವೈಬ್ರೇಷನರಿ ಸ್ಟೇಟ್. ವೆಲ್ತ್ ಅನ್ನೋದು ಒಂದು ವೈಬ್ರೇಷನರಿ ಸ್ಟೇಟ್. ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋದು ಒಂದು ವೈಬ್ರೇಷನರಿ ಸ್ಟೇಟ್. ನನ್ನ ಲೈಫ್ ಬಹಳ ಚೆನ್ನಾಗಿದೆ ಅನ್ನೋದು ಒಂದು ವೈಬ್ರೇಷನರಿ ಸ್ಟೇಟ್. ಇದಿಷ್ಟು ಸ್ಟೇಟ್ ನೀವು ಯಾವತ್ತೂ ಕ್ರಿಯೇಟ್ ಮಾಡಕ್ ಆಗಲ್ಲ. ಯಾಕಾಗಲ್ಲ ಅನ್ನೋ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಏನಂತಂದ್ರೆ, ಇದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ನಿಮಗೆ ಏನ್ ಬೇಕು, ನಿಮ್ಮ ಹೊಸ ವರ್ಷದ ಆ ಡ್ರೀಮ್ಸ್ ಏನು, ನಿಮ್ಮ ಹೊಸ ವರ್ಷದ ಆ ಒಂದು ಎಂಡೆವರ್ಸ್ ಏನ್ ಮಾಡ್ತಿದ್ದೀರಿ, ಯಾವ ಒಂದು ಹರ್ಡಲ್ಸ್ನ ದಾಟಿ ಮೀರಿ ಬೆಳಿತೀನಿ ಅಂತ ಹೋಗ್ತಿದ್ದೀರಿ, ಅವನ್ನ ನಾವು ಟ್ರೈ ಮಾಡಬೇಕಾಗಿಲ್ಲ. ಅವೆಲ್ಲ ಇನ್ವಾಲಂಟ್ರಿ. ನಾ ಹೇಳಿದ್ನಲ್ಲ, ಆ 10 ಕೋಟಿ ವಿಷಯ ಮತ್ತೆ ಉಸಿರಾಡೋ ವಿಷಯ, ಬ್ಲಾಕ್ ಹೋಲ್ ವಿಷಯ, ಇದನ್ನ ನಿಮಗೆ ಹೇಳೋ ತನಕ ನಿಮಗೆ ಅದು ಅವೇರ್ನೆಸ್ ಇರ್ಲಿಲ್ಲ, ಆ ಕ್ವಶನ್ ಇರ್ಲೇ ಇಲ್ಲ. ಹಾಗಂತ ಅವು ಇಲ್ಲ ಅಂತ ಹೇಳಕ್ಕಾಗತ್ತಾ? ಅವು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಾನೆ ಇತ್ತಲ್ಲ. ಬ್ಲಾಕ್ ಹೋಲ್ ಅಲ್ಲಿ ನಿಜವಾಗ್ಲೂ ಇದೆಯಲ್ಲ. ಅವನಿಗೆ ಯಾರಿಗೋ ಒಬ್ಬ ಸಿಕ್ಕೇ ಇತ್ತಲ್ಲ. ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ, ಒಬ್ಬನಿಗೆ ಯಾರೋ ಸಿಕ್ಕಿದ್ದೆ ಅಂತ ತಿಳ್ಕೊಳ್ಳಿ, ಇದು ಒಂದು ಎಕ್ಸಾಂಪಲ್ ಅಲ್ಲ. ಸೊ ಆ ನಕ್ಷತ್ರ ಯಾವಾಗ್ಲೂ ಹೊಳಿತಾನೆ ಇತ್ತಲ್ಲ. ಸೊ ಇದನ್ನ ನಾವು ಅವೇರ್ ಇಲ್ದೇನೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾನೆ ಇದೀವಿ. ಅಂದ್ರೆ ಇದೆಲ್ಲ ನಾವೇ ಆಗಿದ್ದೀವಿ. ಇದು ಹೇಳಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ, ಕೇಳಕ್ಕೂ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸ್ತಾ ಇದೆ. ಈ ಬ್ಯಾಕ್ ಗ್ರೌಂಡ್ ಥಾಟ್ಸ್ ಎಲ್ಲ ಮಾಡ್ತಿರೋದು ನಾವೇ. ಅಂದ್ರೆ ಇವಾಗ ನೋಡಿ, ಈ ವರ್ಷದಲ್ಲಿ ಎಂಡ್ ಆಗೋ ತನಕ ಒಂದು ಕನಸು ಇದೆ ನನಗೆ, ಒಂದು ಕೆಲಸ ಮಾಡ್ಬಿಡ್ತೀನಿ ಅನ್ನೋ ಒಂದು ಚಿಂತನೆ. ಆ ಚಿಂತನೆ ಈಗ ಎಕ್ಸಿಸ್ಟ್ ಇದೆ, ಅದು ನಮ್ದು ಅಂತ ಅನಿಸ್ತಾ ಇದೆ. ಆದ್ರೆ ಅದು ನಿಜವಾಗ್ಲೂ ನಮ್ದಲ್ಲ. ನಾವು ಕೊಡ್ತಿರೋ ಅವೇರ್ನೆಸ್ ಅದಕ್ಕೆ, ಅದೇನು ಆಗಿಲ್ಲ ಅಂತ ಅಂದ್ರೆ ಅದು ಮುಂದಿದೆ, ನಾವು ಹಿಂದಿದೆ, ಅದನ್ನ ಚೇಸ್ ಮಾಡ್ತಿದೀವಿ ಅನ್ನೋದು ಲ್ಯಾಕ್ ಆಫ್ ಮೈಂಡ್ ಸೆಟ್ ಇದು. ಅಂದ್ರೆ ಇಲ್ಲಿ ಸ್ಕೇರ್ ಸಿಟಿ ಬಂದ್ಬಿಡ್ತು. ನಾ ಇನ್ನು ಮಾಡಬೇಕು, ಹಂಗ್ ಮಾಡಬೇಕು, ನಾ ಇನ್ನು ಹಂಗ್ ಹೋಗ್ಬೇಕು, ಹಂಗ್ ಆಗ್ಬೇಕು, ಹಂಗಿರ್ಬೇಕು, ಹಂಗ್ ಅನ್ಸ್ಕೋಬೇಕು ನಾನು. ಸೊ ಈ ತರ ಒಂದು ಸಲ ಈ ಥಾಟ್ನ ಬಿಟ್ಬಿಡೋಣ. ಅದು ಹೇಗೆ ಬಿಡೋದು? ನನ್ನ ಕನಸನ್ನ ಹೇಗೆ ಬಿಡೋದು? ನನಗೆ ಇಂಪಾರ್ಟೆಂಟ್ ಅದು, ನಾನು ಮಾಡ್ತೀನಿ, ಬಿಡೋಣ ಅಂತಂದ್ರೆ ಮರ್ತೇ ಬಿಡಿ ಅಂತ ಹೇಳ್ತಿಲ್ಲ. ಒಂದು ಸಲ ಇದಕ್ಕೆ ಅವೇರ್ನೆಸ್ ಕೊಡೋದು ಬೇಡ. ಅಂದ್ರೆ ಇದು ನಾನು ಹಿಂಗೆ ಮಾಡಬೇಕು ಹಿಂಗೆಲ್ಲ ಅನ್ಕೊಳ್ಳೋದು ಬೇಡ. ಇವಾಗ ಏನಾಗ್ತಿರುತ್ತೆ ಆ ಕನಸಿಗೆ, ಈಗೆಲ್ಲ ಅವೇರ್ನೆಸ್ ಕೊಡ್ತಿಲ್ಲ ನಾನು. ಹಂಗೆ ಹಿಂಗೆ ಮಾಡ್ಬೇಕಂತಿಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತೀನಿ ಅಷ್ಟೇ. ಅದನ್ನ ನಾನು ಪದೇ ನನ್ನ ರೆಡಾರ್ ತರ ಅದಕ್ಕೆ ಹಿಂಗೆ ಸ್ಕ್ಯಾನ್ ಮಾಡ್ತಾ ಇಲ್ಲ, ಆ ಚಾನೆಲ್ ಎಸ್ಟಾಬ್ಲಿಷ್ ಮಾಡ್ತಿಲ್ಲ ನನ್ನ ಈಗೋಯಿಂದ. ಅದು ಆಗ್ತಾನೆ ಇದೆ. ನಾನು ಅದನ್ನ ಯಾಕೆ ನೋಡ್ಲಿ? ಯಾಕಂದ್ರೆ ಅದು ಆಗ್ತಾ ಇದೆ. ಪ್ರೂಫ್ ಏನು? ಈಗ ನಾನು ಹೇಳಿದ್ನಲ್ಲ, ಚಂದ್ರನ ಮೇಲೆ ಏನೋ ಬಾಂಬ್ ಹಾಕಿದ್ರು ನೋಡು. ಆ ಯೋಚನೆ ಬಂತು ನಿಂಗೆ. ಅದು ಇಷ್ಟೋ ತನಕ ಎಲ್ಲಿತ್ತು? ಅದು ಆಗ್ತಾನೆ ಇತ್ತು, ಯಾವಾಗಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಇತ್ತದು. ನಿನಗದು ಗೊತ್ತಾದ ಕ್ಷಣಕ್ಕೆ, ಅಂದ್ರೆ ನಿನಗೆ ಗೊತ್ತಾದ ಅಂತಂದ್ರೆ ಕಾನ್ಶಿಯಸ್, ಅಂದ್ರೆ ಆ ಈಗೋ, ಆ ಒಂದು ಅವೇರ್ನೆಸ್ ಆದ ತಕ್ಷಣ ಅದು ಹೆಂಗೆ ಅಂತ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯ್ತು. ಈ ರೆಸಿಸ್ಟೆನ್ಸ್ ಜಾಸ್ತಿ ಕ್ರಿಯೇಟ್ ಆದಂಗೆಲ್ಲ ಅದು ತಳ್ಳುತ್ತೆ.
ಓಕೆ ಇಲ್ಲ ನಿನಗೆ ಈಗೋ ಇಲ್ಲಿ ಬಡಿತಾ ಇದೆ, ಇಲ್ಲ ನೀನು ಜಾಸ್ತಿ ಅವೇರ್ನೆಸ್ ಮಾಡ್ತಿದ್ದೆ, ರೆಸಿಸ್ಟೆನ್ಸು. ಆ ರೆಸಿಸ್ಟೆನ್ಸ್ ಇಲ್ಲ ಅಂತಂದರೆ ಯಾವಾಗಲೂ ಇನ್ವಾಲಂಟ್ರಿ ಆಗ್ತಾನೆ ಇತ್ತು. ನಮ್ಮ ಬಾಡಿಯಲ್ಲಿ ಹರಿತಕ್ಕಂಥ ಬ್ಲಡ್ಡು, ನಮ್ಮ ಹಾರ್ಟ್ ಬೀಟು, ಸೂರ್ಯ ಬೆಳಗ್ತಕ್ಕಂಥ ಶಕ್ತಿ, ಪಲ್ಸಾರ್ಸ್ಗಳು ತಿರ್ಸ್ತಕ್ಕಂಥ ಸ್ಪೀಡು, ಪ್ರತಿಯೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಇರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ, ಇವನ್ನೆಲ್ಲ ಮಾಡ್ತಿರೋದು ನಾವೇ. ಬ್ಯಾಕ್ಗ್ರೌಂಡ್ ಥಾಟಲ್ಲಿ ನಾವು ಮರ್ತಿದ್ದೀವಿ ಅಷ್ಟೇ. ನಾವೇ ಯೂನಿವರ್ಸ್ ಅಂತ. ಅದಕ್ಕೆ ಅಲನ್ ವಾಟ್ಸ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಯು ಆರ್ ದ ಯೂನಿವರ್ಸ್, ಯು ಆರ್ ಅ ಮಿರಾಕಲ್ ಅಂತ. ನಾನು ಇದನ್ನು ಆದಷ್ಟು ನನಗೆ ಗೊತ್ತಿದ್ದವ್ರಿಗೆ ಹೇಳ್ತಾ ಇರ್ತೀನಿ. ಇದು ನಂಬಕ್ಕೆ ಅಷ್ಟೊಂದು ಈಸಿ ಅನಿಸಲ್ಲ. ಫಸ್ಟಿಗೆ ಅರ್ಥ ಮಾಡ್ಕೊಳ್ತಾ ಹೋದಾಗ ಎಲ್ಲದೂ ಒಂದು ವೈಬ್ರೇಷನ್ ಇರೋದೇ ಆಗಿದ್ರೆ, ನಾನು ನನ್ನ ಅವೇರ್ನೆಸ್ನ ಆ ಒಂದು ವೆಲ್ತ್ ಅನ್ನೋ ವೈಬ್ರೇಷನ್ನಿಗೆ ಮಾತ್ರ ಕೊಡ್ತೀನಿ. ಅವಾಗ ನನಗೆ ಅಷ್ಟೇ ಅದೇನು ಅಂತ ಅಷ್ಟೇ ಇಡೀ ಪ್ರಪಂಚನೇ ಹಂಗೆ ಕಾಣುತ್ತೆ. ಯಾಕಂದ್ರೆ ಈಗೋ ಅಂದ್ರೇನೆ ಪ್ರಪಂಚ, ಐಯಾಮ್ ಅಂದ್ರೇನೆ ಪ್ರಪಂಚ, ಐಯಾಮ್ ಅಂದ್ರೇನೆ ಯೂನಿವರ್ಸ್ ಅಂತ. ದೌ ಶಲ್ ದಟ್ ಅಂತ ಹೇಳ್ತಾರೆ, ತತ್ ತ್ವಂ ಅಸಿ ಅಂತ. ನೀನೇನು ನೋಡ್ತಿದ್ಯೋ ಅದೇ. ಜಿದ್ದು ಕೃಷ್ಣಮೂರ್ತಿ ಹೇಳೋದು ಅದನ್ನೇ, ದ ಅಬ್ಸರ್ವರ್ ಇಸ್ ದ ಅಬ್ಸರ್ವ್ಡ್ ಅಂತ. ನಿನ್ನ ಕನಸು ನನಗೆ ಅಲ್ಲಿ ಆಗ್ತಿದೆ ಅಂಥೇಳಿ ನಾನು ರೆಸಿಸ್ಟೆನ್ಸ್ ಕೊಡೋದು ಬೇಕಿಲ್ಲ, ಯಾಕಂದ್ರೆ ಅದು ಬ್ಯಾಕ್ಗ್ರೌಂಡಲ್ಲಿ ಆಗ್ತಾನೆ ಇದೆ. ನನಗೆ ಈ ಒಂದು ಬ್ರಹ್ಮಾಂಡ ಯಾಕಿದೆ ಹಿಂಗೆ ಅನ್ನೋ ಒಂದು ಕ್ವಶನ್ ಬೇಡ. ಯಾಕೆ ಅಂತಂದ್ರೆ ನಾನು ಎಲ್ಲಿ ತನಕ ಆ ಕ್ವಶನಿಗೆ ಅವೇರ್ ಮಾಡ್ತಿರ್ತೀನೋ ಅಲ್ಲಿ ತನಕ ಮಾತ್ರ ಅದು ಕ್ವಶನ್ ಆಗಿ ಉಳಿಯುತ್ತೆ. ನಾನು ಯಾವಾಗ ಅದ್ರ ಬಗ್ಗೆ ನಾನು ಬಿಟ್ಬಿಡ್ತೀನೋ ಆ ಯೋಚನೆನ, ನನಗೆ ಆ ಬ್ರಹ್ಮಾಂಡ ಹೆಂಗಿದೆ, ಈ ಕ್ವಶನ್ ಯಾಕೆ ಹಿಂಗೆ, ನನ್ನ ಲೈಫ್ ಯಾಕೆ ಹಿಂಗೆ ಕಷ್ಟ, ನನಗೆ ಯಾಕೆ ಹಿಂಗೆ ದುಡ್ಡು ಸಿಗ್ತಿಲ್ಲ, ನನಗೆ ಯಾಕೆ ಹಿಂಗೆ ವೆಲ್ತ್ ಇಲ್ಲ, ನನಗೆ ಯಾಕೆ ಅವ್ರು ಹಂಗೆ ಅಂತಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ರೆ ಇವು ಆಟೋಮೆಟಿಕಲಿ ನಡೀತಾ ಇದ್ದಾವೆ. ಇವನ್ ಮಾಡ್ತಿರೋದೇ ನಾವು ಅಂತ. ಎಲ್ಲವೂ ಹೆಂಗಾಗಬೇಕೋ ಹಂಗೆ ಆಗ್ತಾನೆ ಇದೆ. ಮತ್ತೆ ಇಲ್ಲಿ ನಾನು ಡೆಸ್ಟಿನಿ ಬಗ್ಗೆ ಮಾತಾಡ್ತಿಲ್ಲ. ಯಾರು ಡಿಸೈಡ್ ಮಾಡೋದು, ಹೆಂಗಾಗ್ಬೇಕಂತ ಯಾರು ಡಿಸೈಡ್ ಮಾಡೋದು, ಅವ್ರು ಯಾರು ಕೋಟ್ಯಾಧಿಪತಿ ಆಗ್ಬೇಕಂತ ಯಾರು ಡಿಸೈಡ್ ಮಾಡೋದು, ಹೀಗಲ್ಲ ನಾನು ಮಾತಾಡ್ತಿರೋದು. ಅವು ಆಲ್ರೆಡಿ ಆ ಸ್ಟೇಟಲ್ಲೇ ಇದ್ದಾವೆ. ಯಾಕಂದ್ರೆ ಮನಿ ಬೇಕು ಅಂತೇಳಿ ನಾವು ಅನ್ಕೊಳ್ತೀವಿ. ಮನಿ ಅನ್ನೋದು ಒಂದು ಸ್ಟೇಟ್, ಅದು ಯಾವಾಗಲೂ ಇದೆ. ಅದು ಇಲ್ಲ ಅನ್ನೋ ಆ ಯೋಚನೆಗೆ ನಾವು ಅವೇರ್ನೆಸ್ ಕೊಡ್ತೀವಲ್ಲ, ಇದು ನಾವು ಮಾಡೋ ಮಿಸ್ಟೇಕು. ಆ ಅವೇರ್ನೆಸ್ ಕೊಡೋದ್ರಿಂದ ನಮಗೆ ಅದು ಇಲ್ಲ ಅಂತ ಅನ್ಸುತ್ತೆ. ಆ ಅವೇರ್ನೆಸ್ನ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹತ್ರ ಮನಿ ಇಲ್ಲ ಅನ್ನೋ ಯೋಚನೆ ಎಲ್ಲಿಂದ ಬಂತು? ನೀವು ಅನ್ಕೋಬಹುದು, ನೀನೇನೋ ಸನ್ಯಾಸಿ ಮಾರ್ಗ ಹೇಳ್ತಿದ್ಯಾ ಮೆಲ್ಲಕ್ಕೆ, ಇಂಡೈರೆಕ್ಟ್ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಮೆಟೀರಿಯಲಿಸ್ಟಿಕ್ ಸುಖನೇ ನಾವು ಅವೇರ್ನೆಸ್ ಕೊಡಬಾರ್ದು ಅಂತಂದ್ರೆ ಮತ್ತೆ ಹೇಗೆ ನಾವು ಪಡ್ಕೊಳ್ಳೋದು ಎಲ್ಲವನ್ನು? ನೀ ಏನಂತೀಯ, ಎಲ್ಲವೂ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುತ್ತೆ, ಎಲ್ಲವೂ ನಾನೇ ಮಾಡ್ತಿದ್ದೀನಿ, ಎಲ್ಲವೂ ಯೂನಿವರ್ಸಲ್ಲಿ ಹೆಂಗೆ ಅದು ಇಂಟಿಗ್ರೇಟೆಡ್ ಆಗಿದೆಯೋ, ನಮ್ಮ ಬ್ರೀದಿಂಗು, ನಮ್ಮ ಹರಿತಾ ಇರೋ ಬ್ಲಡ್ ನಮ್ಮ ಬಾಡಿಗೆ ಗೊತ್ತು. ಬಾಡಿ ಈಸ್ ದ ಒನ್ ವಿತ್ ದ ಯೂನಿವರ್ಸ್ ಅಂತ. ನಮ್ಮ ಮೈಂಡಿಗೆ ಗೊತ್ತಿಲ್ಲ. ಯಾಕಂದ್ರೆ ಮೈಂಡು ಲಾಜಿಕಲ್, ಅದಕ್ಕೆಲ್ಲ ಲಾಜಿಕ್ ಬೇಕು, ಅನಾಲಿಟಿಕ್ಸ್ ಬೇಕು ಅದಕ್ಕೆ. ಸೊ ಫೈನಲ್ ಆಗಿನೇ ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ, ನಮ್ಮ ಹೊಸ ವರ್ಷದಲ್ಲಿ ಯಾವುದೇ ಕನಸುಗಳಾಗಲಿ, ಯಾವುದೇ ಒಂದು ಅಚೀವ್ಮೆಂಟ್ಸ್ಗಳಾಗಲಿ, ಯಾವುದೇ ಒಂದು ನಿರ್ಧಾರಗಳನ್ನು ತಗೋಬೇಕು ಅನ್ನೋದಾಗಲಿ, ಯಾವುದೇ ಒಂದು ಸ್ಟೇಟ್ ಆಫ್ ಮೈಂಡಿಗೆ ಹೋಗೋಣ, ಸ್ಟೇಟ್ ಆಫ್ ಬಾಡಿನ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಯಾವುದೇ ರೆಸೊಲ್ಯೂಷನ್ ಮಾಡ್ತೀವಲ್ಲ ಹೊಸ ವರ್ಷಕ್ಕೆ, ಫಸ್ಟ್ ಅದನ್ನು ನಾವೇನು ಅವೇರ್ ಆಗಬೇಕು ಅಂತಂದರೆ, ಇವೆಲ್ಲ ಒಂದು ವೈಬ್ರೇಷನಲ್ ಸ್ಟೇಟ್ ಅಂತ. ಇವಕ್ಕೆಲ್ಲ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ತನ್ನದೇ ಆದ ಒಂದು ವೈಬ್ರೇಷನ್, ಅವು ತನ್ನ ಪಾಡಿಗೆ ತಾನಿದ್ದಾವೆ. ನಾವು ಅದಕ್ಕೆ ನಮ್ಮ ಅವೇರ್ನೆಸ್ನ ಕೊಡೋದ್ರ ಮೂಲಕ ಅವು ನಮ್ಮ ಹತ್ರ ಇದಾವೋ ಇಲ್ಲೋ ಅಂತ ನಾವು ಡಿಸೈಡ್ ಮಾಡ್ತಿದ್ದೀವಿ ಅಷ್ಟೇ. ಅದನ್ನ ಮಾಡ್ತಿರೋದೇ ಅದು ನಮ್ಮೊಳಗಿರೋ ಈಗೋ. ಅದೊಂದು ದೊಡ್ಡ ಜೋಕ್, ಅದೊಂದು ಜೋಕ್ ಅಷ್ಟೇ, ಅದೊಂದು ರೆಡಾರ್ ಅಷ್ಟೇ. ನಾ ಎಲ್ಲಿ ತನಕ ಒಂದು ನೋಡ್ತೀನೋ ಅದೇ ನಿಜ ಅಂತೇಳಿ ನನಗೆ ನಮ್ಸಂತ ಮಾಡೋಂಥ ಒಂದು ಫೇಕ್ ಪವರ್ ಅದು ಈಗೋ ಅನ್ನೋದು. ಅದನ್ನು ಬಿಟ್ಟು ನೋಡಿದಾಗ, ಈಗೋಯಿಂದ ನಾವು ಹೊರಗೆ ಬಂದಾಗ ತುಂಬ ಕಷ್ಟ. ಅದು ಈಗೋಯಿಂದ ಹೊರಗೆ ಬಂದಾಗ ಒಂದು ಸ್ಟೇಟ್ ಆಫ್ ಮೈಂಡಿಗೆ ಹೋಗ್ತೀವಿ. ಆ ಸ್ಟೇಟ್ ಆಫ್ ಮೈಂಡಲ್ಲಿ ಈಗ ಈಗೋಯಿಂದ ಹೊರ ಬಂದರೆ ನನ್ನದು ಅಂತ ಏನೂ ಇರಲ್ಲ, ನನ್ನ ಹತ್ರ ಇದೆ ಅಂತಲೂ ಫೀಲಿಂಗ್ ಇರಲ್ಲ, ನನ್ನ ಹತ್ರ ಇಲ್ಲ ಅಂತಲೂ ಫೀಲಿಂಗ್ ಇರಲ್ಲ. ಸೊ ನಾವು ಎಲ್ಲವೂ ಆಗಿರ್ತೀವಿ. ಈ ಸ್ಟೇಟಲ್ಲಿ ಎಲ್ಲವೂ ಆಗಿರುವಾಗ ನಮ್ಮ ಹತ್ರ ಎಲ್ಲ ಇರುತ್ತೆ. ನಿಜವಾಗ್ಲೂ ನಾವು ಎಲ್ಲವೂ ಆಗಿರುವಾಗ ನಮ್ಮ ಹತ್ರ ಎಲ್ಲ ಇರುತ್ತೆ. ಈ ಥಾಟ್ ಸಾಕಲ್ಲ ನಮಗೆ, ಈ ಥಾಟ್ ಸಾಕಲ್ಲ ಒಂದನ್ನು ಅಚೀವ್ ಮಾಡೋಕ್ಕೆ. ನನಗೊಂದು ಸಿಗ್ತಾ ಇಲ್ಲ ಅನ್ನೋದು ಒಂದು ಯೋಚನೆ, ಒಂದು ಅವೇರ್ನೆಸ್. ಆ ಯೋಚನೆ ಬಿಟ್ಟರೆ ನನ್ನ ಹತ್ರ ಅದು ಇದೆ. ಯಾಕಂದರೆ ನಾನು ಅದನ್ನು ಕ್ವಶನ್ ಮಾಡ್ತಿಲ್ಲ ಅಷ್ಟೇ, ನನ್ನ ಪಾಡಿ ನಾನು ಮಾಡ್ತೀನಿ, ಅದು ಏನು ಆಗಬೇಕು ಅದು ಆಗ್ತಾ ಇದೆ. ಸೊ ಈ ಥರ ರೆಸಿಸ್ಟೆನ್ಸ್ನ ಕಡಿಮೆ ಮಾಡಿಬಿಟ್ಟು ಈ ಒಂದು ಲಾ ಆಫ್ ವೈಬ್ರೇಷನ್ ಅಂತ ಏನು ನಾನು ಹೇಳಿದೆ, ಆ ವೈಬ್ರೇಷನ್ ಸ್ಟೇಟಿಗೆ ನಾವು ಮ್ಯಾಚ್ ಆಗಬೇಕಂದ್ರೆ ಈಗೋನ ಮೀರಿ ಬೆಳಿಬೇಕು. ಈ ಸೆಲ್ಫ್ಲೆಸ್ ಲವ್ ಅಂತ ಏನು ಕರೀತಾರೆ, ಈ ಸೆಲ್ಫ್ಲೆಸ್ ಅಂತಂದ್ರೇ ಅದೊಂದು ವಿಚಿತ್ರ ಟಾಪಿಕ್ ಅದು. ಅದನ್ನು ಹೊಸ ವಿಡಿಯೋನಾಗೆ ಮಾಡಬೇಕು. ಸೊ ಈ ಸೆಲ್ಫ್ಲೆಸ್ ಸ್ಟೇಟಿಗೆ ಹೋದಾಗ ಒಂದು ರಿಯಲೈಸ್ ಆಗ್ತೀವಿ ಏನಂತಂದರೆ, ಯಾವಾಗ ನನ್ನ ಅವೇರ್ನೆಸ್ ಒಂದ್ರ ಮೇಲೆ ಕೊಡೋಕ್ಕೆ ಇರಲ್ವೋ ಆವಾಗ ಎಲ್ಲದೂ ನಂದಾಗಿರುತ್ತೆ ಅಂತ. ಎಲ್ಲದೂ ನಂದಾಗಿರ್ತಕ್ಕಂಥ ನೀವೇ ಆ ಬ್ರಹ್ಮಾಂಡ, ಎಲ್ಲದೂ ನಂದು ಅನ್ಕೊಳಕ್ಕಂಥ ಆ ಒಂದು ಫೀಲಿಂಗೇ ಆ ಒನ್ ವಿತ್ ಆ ಬ್ರಹ್ಮನ್ ಅಂತ ಏನು ಶೋಪನ್ಹಾವರ್ ಕೂಡ ಕರಿತಾ ಇದ್ರು. ಆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅಥವಾ ಆ ಅಲ್ಟಿಮೇಟ್ ಸ್ಟೇಟು, ಆ ಸಾಕ್ಷಿ ಚೈತನ್ಯ ಅಥವಾ ಆ ಬ್ರಹ್ಮನ್ ಅಂತ ಏನು ಕರೀತಾರೆ,
ಎಲ್ಲವೂ ನಂದು ಅನ್ನೋ ಒಂದು ಯಾವಾಗ ಆ ಅಬಂಡೆಂಟ್ ಫೀಲಿಂಗ್ ಬರುತ್ತೆ, ಅವಾಗ ನಾವು ಮಾಡ್ತಕ್ಕಂಥ ಮ್ಯಾನಿಫೆಸ್ಟೇಷನ್ಗಳು ತುಂಬ ಹತ್ತಿರದಲ್ಲಿದ್ದಾವೆ. ಅವು ಯಾವಾಗಲೂ ನಮಗೆ ಸುಲಭವಾಗಿ ಬರ್ತಾ ಇದ್ದು ಅಂತ ಆ ಬ್ಯಾಕ್ಗ್ರೌಂಡ್ ಥಾಟಲ್ಲಿ ನಾವೇನು ಮರ್ತಿದ್ದೀವಿ, ನಾವೇ ಯೂನಿವರ್ಸ್ ಅಂತ ಏನು ನಾವು ಮರ್ತಿದ್ವಿ, ಅದು ನಮಗೆ ಒಂದು ದಿನ ನೆನಪಾಗ್ಬೋದು. ವಿಡಿಯೋ ತುಂಬ ಉದ್ದ ಆಗಿದೆ, ಆದರೆ ಎಷ್ಟು ಸಿಂಪಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡಬೇಕೋ ಅಷ್ಟು ಮಾಡಿದ್ದೀನಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಲೆಟ್ ಅಸ್ ಆಲ್ ವಿಶ್ ಆ್ಯಂಡ್ ಹೋಪ್ ದಿಸ್ ಇಯರ್ ಬಿ ಅ ಇಯರ್ ಆಫ್ ಮಿರಕಲ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.